ಹಲ್ಲೆಲೂಯಾ. ದೇವರು ತಾನು ನಮ್ಮನ್ನ ಈ ಒಂದು ಸಮಯದಲ್ಲಿ ಆತ ಸೈತಾನಿಗೆ ಬರುವಂತೆ ಮಾಡಿದಾನೆ. ಪ್ರಿಯರೇ, ನಮ್ಮ ಸತ್ಯವೇದಗಳನ್ನ ನಾವು ಕೀರ್ತನೆಗಳು 111ಕ್ಕೆ ತಿಳ್ಕೊಳ್ಳೋಣ. As Jesus was born, every one of us to his presence. Let's turn our Bibles to Psalms 111. 111ನೇ ಕೀರ್ತನೆಗೆ ನಾವು ತಿಳ್ಕೊಳ್ಳೋಣ. 10 ವಚನಗಳಿದೆ, 9 ವಚನದವರೆಗೂ ನಾವು ಉತ್ತರ ಓದಿಕೊಳ್ಳೋಣ. We are going to read till 9th verse responsibly. 10th verse we are going to read together. ಮೊದಲನೇ ವಚನ ಸಹೋದರಿಯರು ಓದಬೇಕಾದ್ರೆ, 2ನೇ ವಚನ ಸಹೋದರರು ಓದಬೇಕು. ಕೊನೆಯದಾಗಿ ನಾವೆಲ್ಲರೂ ಸೇರಿ ಒಟ್ಟಾಗಿ 10ನೇ ವಚನ ಓದ್ಕೊಳ್ಳೋಣ. 111ನೇ ಕೀರ್ತನೆ 1ನೇ ವಚನ ಸಹೋದರಿಯರು ಓದಕ್ಕೆ ಪ್ರಾರಂಭಿಸಬೇಕು. ನನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ಆಹಾರವನ್ನು ಕೊಟ್ಟಿದ್ದಾನೆ, ನನ್ನ ಒಡಂಬಡಿಕೆಯನ್ನು ಯಾವಾಗಲೂ ನೆನಪಿಸಿಕೊಳ್ಳುತ್ತಾನೆ. ಆತನ ಕೈ ಕೆಲಸಗಳು ನೀತಿ ಸತ್ಯತೆಗಳನ್ನು ಪ್ರಕಟಿಸುತ್ತವೆ, ಆತನ ನಿಯಮಗಳೆಲ್ಲ ಸ್ಥಿರವಾಗಿವೆ. ಯೆಹೋವನು ತನ್ನ ಜನರಿಗೆ ಮೋಕ್ಷವನ್ನುಂಟು ಮಾಡಿದ್ದಾನೆ, ತನ್ನ ಒಡಂಬಡಿಕೆಯನ್ನು ನಿತ್ಯಕ್ಕೆ ಸ್ಥಾಪಿಸಿದ್ದಾನೆ, ಆತನ ನಾಮವು ಪರಿಶುದ್ಧವೂ ಪವಿತ್ರವಾಗಿದೆ. 10ನೇ ವಚನ ಒಟ್ಟಾಗಿ ಹಿಡ್ಕೊಳ್ಳೋಣ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಆತನ ಕಟ್ಟಳೆಗಳನ್ನು ನಡೆಸುವವರು ಆತನ ಭಕ್ತಿಯು ನಿರಂತರವಾಗುವುದು. ಹೌದು ಪ್ರಿಯರೇ, ಯೇಸಪ್ಪನಾದರೂ ಪರಿಶುದ್ಧನು ಭಯಂಕರನೂ ಆಗಿದ್ದಾನೆ, ಆತನ ಒಡಂಬಡಿಕೆಯನ್ನು ಆತನು ನಿತ್ಯಕ್ಕೂ ಸ್ಥಾಪಿಸಿದ ಆತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮೊಂದಿಗೆ ಮಾಡಿಕೊಂಡಂತಹ ಒಂದು ಒಡಂಬಡಿಕೆಯನ್ನು ಆತನು ನೆನಪು ಮಾಡಿಕೊಳ್ಳುವ ಆತನಾಗಿದ್ದಾನೆ. ಅದಕ್ಕಾಗಿಯೇ ನಮ್ಮನ್ನು ಆತನು ಪ್ರತಿದಿನ ನಡೆಸುವ ಆತನಾಗಿದ್ದಾನೆ. ಅಂತ ಒಳ್ಳೆಯ ದೇವರನ್ನ, ಆ ಒಂದು ಭಯಂಕರದಂತ ಪರಿಶುದ್ಧರಾದ ದೇವರಿಗೆ ನಮ್ಮನ್ನೇ ಒಪ್ಪಿಸಿಕೊಟ್ಟವರಾಗಿ ನಾವು ಆರಾಧನೆಯನ್ನು ಪ್ರಾರ್ಥನೆ ಮೂಲಕವಾಗಿ ಪ್ರಾರಂಭಿಸಿಕೊಳ್ಳೋಣ. ನಿಮ್ಮ ಆತ್ಮ, ಶರೀರ, ಪ್ರಾಣ, ಮನಸ್ಸುಗಳು, ಆಲೋಚನೆಗಳ ದೇವರು ಒಪ್ಪಿಸಿಕೊಂಡಿದ್ದೇವೆ. ಚಂಚಲತ್ವ ಬೇಡ, ಆ ಯೋಚನೆ ಈ ಯೋಚನೆ ಬೇಡ ಪ್ರಿಯರೇ. ನಾವು ಆತನ ಸನ್ನಿಧಾನ ಇದ್ದೇವಲ್ಲ, ಆತನೇ ದೃಷ್ಟಿಸುತ್ತಾ ಆತನಿಗೆ ಎಲ್ಲ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸೋಣ. ಹಾಡುಗಳನ್ನು ಹಾಡುವಾಗಲೂ ಅದರ ಅರ್ಥಗಣಿತದ ಹಾಡುವಂತೆ ನಾವು ಅರ್ಥ ಮಾಡಿಕೊಂಡವರಾಗಿ ನಾವು ಮನಸ್ಸುಗಳು ಆತನಲ್ಲಿ ಇರಬೇಕು ಪ್ರಿಯರೇ. ನಾವು ಆತನ ಸಂತೋಷಿಸುವಂತ ಮಕ್ಕಳಾಗಿ ಆತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಈ ಆರಾಧನೆ ಪ್ರತಿಯೊಂದು ಭಾಗದಲ್ಲಿ ನಮ್ಮನ್ನು ಆಶೀರ್ವದಿಸುವಂತೆ ದೇವರು ನಡೆಸಿಕೊಡುವಂತೆ ನಾವು ನಿಮಗಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಸೃಷ್ಟಿಕರ್ತನೆ, ಪರಲೋಕ ತಂದೆ, ಅಪ್ಪ ಕರ್ತನೆ, ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ ರಾಜ. ಯೇಸಪ್ಪ, ಈ ದಿನದಲ್ಲಿ ಕರ್ತನೆ ನಮ್ಮನ್ನು ತಗ್ಗಿಸಿ ನಾವು ಪ್ರತಿಯೊಬ್ಬರು ಒಪ್ಪಿಸಿಕೊಡುತ್ತೇವೆ. ದೇವ, ನೀನು ಕರ್ಕೊಂಡು ಬಂದಿದ್ದಿ ಕರ್ತನೆ, ಸನ್ನಿಧಾನದಲ್ಲಿ ನಿಲ್ಲುವಂತ ಒಂದು ಕೃಪೆ ಭಾಗ್ಯವನ್ನ ಕೊಟ್ಟಿದ್ದೀರ, ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವ. ಅಪ್ಪ, ನಮ್ಮ ಸಾಮರ್ಥ್ಯವಲ್ಲ, ನಮ್ಮ ಬಲವಲ್ಲ, ನಮ್ಮ ಒಂದು ಜ್ಞಾನ ಅಲ್ಲ ಕಂತ ನಿನ್ನ ಶುದ್ಧ ಕೃಪೆ ಯೇಸಪ್ಪ. ನೀನು ಕರ್ತನೆ ನಮ್ಮ ನಡೆಸಿಕೊಡಬೇಕೆಂದು ಒಪ್ಪಿಸಿಕೊಡುತ್ತೇನೆ. ಪ್ರತಿಯೊಬ್ಬರಲ್ಲಿಯೂ ಕರ್ತನೆ ಮಾತನಾಡು, ಪ್ರತಿಯೊಬ್ಬರೂ ನಿನ್ನ ಕರ್ತನೆ ಸಂಪೂರ್ಣ ಹೃದಯದಿಂದ ಅಪ್ಪ ಪೂರ್ಣ ಮನಸ್ಸಿಂದ ರಾಜ ಸ್ತೋತ್ರ ಮಾಡುವಂತೆ, ಆರಾಧನೆ ಮಾಡುವಂತೆ ರಾಜ, ನಿನ್ನ ವಾಕ್ಯಗಾನ ಕರ್ತನೆ ಗಮನವಿಟ್ಟು ಕೇಳುವಂತೆ, ಅದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಂತೆ ದೇವ. ಹೌದು ರಾಜ, ಸಂಡೇ ಸ್ಕೂಲ್ ಮಕ್ಕಳು ಸಹ ಕಲಿಯುವಂತೆ, ಟೀಚರ್ಸ್ಗಳು ಸಹ ಆಶೀರ್ವದಿಸಪ್ಪ, ಕಾಣಿಕೆ ಭಾಗವನ್ನು ಸಹ ಆಶೀರ್ವದಿಸ ದೇವ. ನೀನು ಎಲ್ಲರೂ ಬಲ್ಲಾತನಾಗಿದ್ದಿ, ನಿನ್ನ ಮದುವೆ ಇದ್ದುಕೊಂಡು ಕರ್ತನೆ ನಿನ್ನ ಮಕ್ಕಳನ್ನು ಆಶೀರ್ವದಿಸುವಂತ ದೇವನಾಗಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯುತ್ತೇನೆ.
ಹಲ್ಲೆಲೂಯಾ. ಹೌದು ಪ್ರಿಯರೇ, ನಮಗೆ ಯೇಸು ಮಾತ್ರವೇ ಸಾಕು. ಏಕೆಂದ್ರೆ ಆತನು ನಮ್ಮ ಜೊತೆಗಿರುವುದಾದರೆ, ನಾವು ಆತನ ಜೊತೆಗಿರುವುದಾದರೆ, ವಾಕ್ಯವೇ ಹೇಳುತ್ತದೆ ಆತನು ನಮ್ಮಲ್ಲಿ ಸಂತೋಷವುಳ್ಳವನಾಗಿರುತ್ತಾನೆ ಎಂಬುದಾಗಿ. ಈ ಸಮಯದಲ್ಲಿ ಆತನ ಸಮ್ಮುಖದಲ್ಲಿ ನಾವೆಲ್ಲರೂ ಕೂತುಕೊಂಡವರಾಗಿ ನಮ್ಮ ಆರಾಧನೆಯನ್ನು ಮುಂದುವರಿಸುವಂತೆ ಪೌಲನು ಫಿಲಿಪ್ಪದವರಿಗೆ ಬರೆದ 3ನೇ ಅಧ್ಯಾಯ 3ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ, ನಿಜವಾದ ಸುನ್ನತಿಯಾದವರು ಯಾರೆಂದರೆ ದೇವರ ಆತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷವುಳ್ಳವರು, ಶರೀರ ಸಂಬಂಧವುಗಳಲ್ಲಿ ಭರವಸೆವಿಲ್ಲದವರು ಆಗಿರುವ ನಾವೇ ಎಂಬುದಾಗಿ. ದೇವರು ಕೊಡುವಂತ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಬೇಕೆಂಬ ಆಸೆ ನಮ್ಮ ಹೃದಯಗಳಲ್ಲಿ ಇರಬೇಕು ಪ್ರಿಯ. ನಾವಾದರೂ ಪರಲೋಕ ಸಂತಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವನೆಂದು ಎದುರು ನೋಡುತ್ತಾ ಇದ್ದೇವೆ. ಹೌದು ಪ್ರಿಯರ, ದೇವರು ನಮಗಾಗಿ ಯೇಸು ಕ್ರಿಸ್ತನನ್ನು ಮತ್ತೆ ಕಳಿಸಿಕೊಡುತ್ತಾನೆಂಬ ನಂಬಿಕೆ ನಮ್ಮಲ್ಲಿ ಯಾವಾಗಲೂ ಇರಬೇಕು. ಅದಕ್ಕಾಗಿಯೇ ನಾವು ಕರೆಯಲ್ಪಟ್ಟಿದ್ದೇವೆ, ಆತನೊಂದಿಗೆ ಒಯ್ಯಲ್ಪಡುವುದಕ್ಕಾಗಿಯೇ ಅಭಿಷೇಕಿಸಲ್ಪಟ್ಟಿದ್ದೇವೆ, ಆತನ ನಾಮದಲ್ಲಿ ಬಲವಾಗಿ ನಿಲ್ಲುವುದಕ್ಕಾಗಿಯೇ ಈ ದಿನಗಳಲ್ಲಿ ಆತನು ನಮ್ಮನ್ನು ಆದಿ ಸಂಕಲ್ಪದ ಮುಂಚೆಯೇ ಆತನು ಮಾಡಿದಂತ ವಾಗ್ದಾನಗಳನ್ನು ನೆನೆಸಿಕೊಂಡವನಾಗಿ ಈ ದಿನ ಆತನ ಸಮ್ಮುಖದಲ್ಲಿ ನಮ್ಮನ್ನು ಕೂಡಿಸಿದ್ದಾನೆ. ಅದರಿಂದ ನಾವು ಈ ಒಂದು ಸಮಯದಲ್ಲಿ ನಿನ್ನನ್ನೇ ನಂಬಿ ಬಂದೆ, ನಿನ್ನ ಪಾದ ಒಂದೇ ದೃಢವಾಗಿ ಹಿಡಿದುಕೊಂಡೆ ಎಂಬ ಗೀತೆಯೊಂದಿಗೆ ನಾವು ಆರಾಧನೆಯನ್ನು ಮುಂದುವರಿಸಿಕೊಳ್ಳೋಣ.
ಬರೆಯಲ್ಪಟ್ಟಿದೆ. ಆತನನ್ನು ದೃಢವಾಗಿ ನಂಬುವವರು ಧನ್ಯರು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಾವು ಆಶ್ರಯಿಸುವುದಕ್ಕೆ ಇನ್ಯಾವ ದೇವರುಗಳು ಇಲ್ಲವಲ್ಲ. ನಮ್ಮನ್ನು ಉದ್ಧರಿಸಲು ಸಾಮರ್ಥ್ಯನಾದ ಯೇಸು ಕ್ರಿಸ್ತನಲ್ಲದೆ ಮತ್ಯಾರು ದೇವರಿದ್ದಾರೆ? ಆತನು ಮಹತ್ ಕಾರ್ಯಗಳನ್ನು, ಎಷ್ಟೋ ಅತಿಶಯಗಳನ್ನು, ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು ನಡೆಸಿ ಎಲ್ಲ ವಿಶೇಷ ಕಾರ್ಯಗಳನ್ನು ನಡೆಸಿದಂತ ದೇವನು ನಾವು ಆಶ್ರಯಿಸಿಕೊಳ್ತಾ ಇದ್ದೇವೆ. ಆತನ ರಾಜ್ಯವು ಶಾಶ್ವತವಾದ ರಾಜ್ಯ. ಆತನ ಆಳ್ವಿಕೆಯು ತಲತಲಾಂತರಕ್ಕೂ ಇರುವಂತದ್ದು. ಆತನನ್ನು ನಾವು ಅತ್ಯಧಿಕವಾಗಿ ಆಶ್ರಯಿಸಿಕೊಳ್ಳುವುದಾದರೆ ಆತನು ನಮ್ಮೊಡನೆ ಇರುತ್ತಾನೆ. ಆತನನ್ನು ಆಶ್ರಯಿಸಿಕೊಳ್ಳುವವರಿಗೆ ಆತನು ಕೊಡುವಂತಹ ವಾಗ್ದಾನಗಳನ್ನು ನೆನೆಸಿದವರಾಗಿ, ಮಹೋನ್ನತನೇ ನಿನ್ನ ಆಶ್ರಯದಿ ನಾನು ವಾಸಿಸುವ ಎಂಬ ಗೀತೆಯೊಂದಿಗೆ ನಾವು ಘನಪಡಿಸೋಣ. Thank you.
ಆತನನ್ನು ಆಶ್ರಯಿಸಿಕೊಂಡವರಿಗೆ ಸಿಗುವಂತ ಒಂದೊಂದು ಪ್ರತಿಫಲಗಳನ್ನು ನಾವು ನೋಡಿದ್ದಾರೆ. ಪೌಲನು ಕೊಲೆಸಿದವರಿಗೆ ಬರೆದ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯುತ್ತಾನೆ, ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಎಂಬುದಾಗಿ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಶ್ರೇಷ್ಠ ಪುತ್ರ ಸ್ಥಾನ ಹೊಂದಿದವನು ಆಗಿದ್ದಾನೆ ಎಂಬುದಾಗಿ. ಆತನಿಂದಲೇ ಸರ್ವವು ಸೃಷ್ಟಿಸಲ್ಪಟ್ಟಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು ಎಂಬುದಾಗಿ. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರ ಸಂಭೂತನು, ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು, ಆತನು ಆದಿ ಸಂಭೂತನು, ಎಲ್ಲದರಲ್ಲಿ ಪ್ರಮುಖನೂ ಆಗಿರುವವನು. ಸತ್ತರೊಳಗೆ ಮೊದಲು ಎದ್ದು ಬಂದವನು ಆತನೇ. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದಲೇ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಲೋಕದಲ್ಲಿರುವವರು ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನಪಡಿಸಿಕೊಳ್ಳಬೇಕೆಂತಲೂ ನಿಶ್ಚಯ ಮಾಡಿದನು. ಆ ಕುಮಾರನು ಯಾರಲ್ಲ ಪ್ರಿಯರೇ? ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ಅದರಿಂದಲೇ ಆತನ ನಾಮ ಸುಂದರವಾದ ನಾಮ. ಸಮಯದಲ್ಲಿ ಎಲ್ಲರೂ ಮನಸ್ಸು ಬಿಚ್ಚಿ ಆನಂದದಿಂದ ಯೇಸು ನಾಮ ಸುಂದರ ನಾಮ ಎಂಬ ಗೀತೆಯೊಂದಿಗೆ ನಾವು ಮತ್ತಷ್ಟು ಘನಪಡಿಸೋಣ.
ನನ್ನ ಯೇಸುವಿನ ನಾಮವೇ ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲಾ ಕಡೆ ಸುಂದರವಾದಂತ ನಾಮ. ಅದು ಹೇಳಿಕೊಳ್ಳುತ್ತಾ ಹೋಗುವುದಾದರೆ, ವಾಕ್ಯವು ಹೇಳುತ್ತದೆ, ಯೇಸು ಎಂಬ ನಾಮವನ್ನು ಹೇಳಿಕೊಳ್ಳುವರೆಲ್ಲರಿಗೂ ರಕ್ಷಣೆ ಆಗುತ್ತದೆ ಎಂಬುದಾಗಿ. ಯೇಸು ಎಂಬ ನಾಮವನ್ನು ನಿಮ್ಮ ಬಾಯಿಗಳಲ್ಲಿ ನೀವು ಉಚ್ಚರಿಸುವುದಾದರೆ ಸೈತಾನನ ರಾಜ್ಯವು ನಡುಗುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೇಸು ಎಂಬ ನಾಮ ನಮಗೆ ಸ್ವಸ್ಥತೆ ಮಾತ್ರವಲ್ಲ ಪ್ರಿಯರ, ನಮ್ಮ ದೇಹಕ್ಕೆ ಮಾತ್ರ ಸ್ವಸ್ಥತೆ ಆರೋಗ್ಯವಲ್ಲ, ನಮ್ಮ ಜೀವನದ ಪ್ರತಿ ಒಂದೊಂದು ಜಾಗದಲ್ಲಿ, ಯಾವ ಯಾವ ಸನ್ನಿವೇಶಗಳಲ್ಲಿ, ಯಾವ ಯಾವ ಕಷ್ಟಗಳಲ್ಲಿ, ಯಾವ ಯಾವ ವೇದನೆಗಳಲ್ಲಿ, ಯಾವ ಯಾವ ದುಃಖಗಳಲ್ಲಿ ನೀವು ಹಾದು ಹೋಗುತ್ತಿದ್ದೀರೋ ಆ ಜಾಗವನ್ನೆಲ್ಲ ಭರ್ತಿ ಮಾಡುವುದಕ್ಕೆ ಶಕ್ತಿ ಇರುವಂತ ಒಂದೇ ನಾಮ, ಅದು ಯೇಸುವಿನ ನಾಮ. ಯೇಸುವಿನ ನಾಮ ಹೇಳಿಕೊಳ್ಳುವವರಿಗೆ ರಕ್ಷಣೆ ಆಗುತ್ತದೆ, ಅದು ಖಂಡಿತವಾಗಿ ಆಗುತ್ತದೆ ಎಂಬುದಾಗಿ ವಾಕ್ಯವು ಬರೆದಿರುವುದಾದರೆ ಅದು ಸತ್ಯವಾಗಿ ನೆರವೇರುತ್ತದೆ ಪ್ರಿಯರು. ಏಕೆಂದರೆ ವಾಕ್ಯದಲ್ಲಿ ನುಡಿದಿರುವುದೇ ಈ ಕಾಲಗಳಲ್ಲಿ ನಡೆಯುತ್ತಾ ಇದ್ದಾರೆ. ವಾಕ್ಯದಲ್ಲಿ ಬರೆಯದಿರುವುದು ಏನು ನಡೆಯುತ್ತಾ ಇಲ್ಲ. ಪ್ರಸಂಗಿ ಹೇಳುವಂತೆ ಎಲ್ಲವೂ ಹಳೆಯದೆ, ಎಲ್ಲದಲ್ಲೂ ಹೊಸದು ಏನೂ ಇಲ್ಲ ಪ್ರಿಯರ, ಎಲ್ಲವೂ ಹಳೆಯದೇ ಆಗಿದೆ. ಆ ಯೇಸು ನಾಮ ನಮಗೆ ತಂದೆಯಾಗಿ, ದೇವರಾಗಿ, ನಮ್ಮ ಜೀವಿತಗಳಲ್ಲಿ ವಿಶೇಷ ಕಾರ್ಯಗಳನ್ನು ಮಾಡುವಾತನಾಗಿ, ನಾವು ಜೀವಿಸುವಾಗ ದಾರಿ ತಪ್ಪದಂತೆ ನಮ್ಮನ್ನು ನಡೆಸುವಂತ ವಿಶೇಷವಾದಂತ ನಾಮ ಯೇಸುವಿನ ನಾಮವಾಗಿದೆ. ಈ ಸಮಯದಲ್ಲಿ ನಾವು ಅರಿಕೆ ಮಾಡುವಂತೆ, ನನ್ನ ತಂದೆ ನೀನೇ, ನನ್ನ ದೇವರು ನೀನೇ ಎಂಬುದಾಗಿ ನಾವು ಅರಿಕೆ ಮಾಡಿ ಆತನಿಗೆ ಈ ಹಾಡನ್ನು ಒಪ್ಪಿಸಿಕೊಡೋಣ.
ತಂದೆಯು ನಮ್ಮ ದೇವರು ಆಗಿರುವಂತಹ ಯೇಸು ಕ್ರಿಸ್ತನಿಗೆ ಆರಾಧನೆ ಸಲ್ಲಿಸುವುದಕ್ಕಾಗಿ ಆತನ ಸಮ್ಮುಖದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ ಪ್ರಿಯರೇ. ನನ್ನ ಧ್ವನಿಗೆ ಕಿವಿಗೊಟ್ಟು ಕೇಳಿರಿ, ನನ್ನ ಮಾತನ್ನು ಗಮನವಿಟ್ಟು ಆಲಿಸಿರಿ ಎಂಬುದಾಗಿ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಬರೆದಿದ್ದ ಪ್ರಿಯರೇ. ಯೆಶಾಯನ ಪ್ರವಾದನ ಗ್ರಂಥ 29ನೇ ಅಧ್ಯಾಯ 13ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ಯೆಹೋವನು ಈ ಜನರ ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಮನಸ್ಸನ್ನಾದರೂ ದೂರ ಮಾಡಿಕೊಂಡು ಬಾಯಿ ಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾಗಿ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿ ಇಟ್ಟಿದ್ದಾರೆ. ಹೀಗಿರುವುದರಿಂದ ನಾನು ಈ ಜನರ ಮಧ್ಯದಲ್ಲಿ ಆಶ್ಚರ್ಯಕರವೂ ಅದ್ಭುತವೂ ಆದ ಕಾರ್ಯವನ್ನು ಇನ್ನೂ ಮಾಡೆನು. ಇವರ ಜ್ಞಾನಿಗಳ ಜ್ಞಾನವು ಅಳಿಯುವುದು, ವಿವೇಕಿಗಳ ವಿವೇಕವು ಅಡಗುವುದು ಎಂದು ಹೇಳಿದನು. ಯೋಚಿಸಿ ಪ್ರಿಯರೇ, ದೇವರು ಬಯಸುವಂದನ್ನು ಆತನು ತನ್ನ ವಾಕ್ಯಗಳಲ್ಲಿ ಬರೆಸಿಟ್ಟಿದ್ದಾನೆ. ಆತನು ನಮ್ಮಿಂದ ಬಯಸುವಂತದ್ದೇನು? ನಾವು ಆತನಿಗೆ ಸರಿಯಾಗಿ ಬಯಸಿದ್ದನ್ನು ಕೊಡುತ್ತಾ ಇದ್ದೇವ? ಆತನನ್ನು ನಾವು ಸಂತೋಷ ಪಡಿಸುತ್ತಾ ಇದ್ದೇವ? ಆತನು ನಮಗೆ ಮಾಡಿರುವಂತಹ ಅದ್ಭುತಗಳು ನೀವೇ ತಾನೇ ಹಾಡಿದ್ದೀರಿ. ಆತನು ಏನನ್ನು ಮಾಡಬಲ್ಲನು ಎಂಬುದಾಗಿ ನೀವು ಆತನನ್ನು ಹೊಗಳಿದ್ದೀರಿ. ಆತನನ್ನು ದುಷ್ಟಿಸಿ ನೋಡಿದ್ದೀರಿ. ಇದು ಆತನು ಹೇಳುತ್ತಾನೆ, ನನ್ನನ್ನು ದುಷ್ಟಿಸುವ ಮಕ್ಕಳು ಲಜ್ಜೆಯಿಂದ ಗೆಡುವುದೇ ಇಲ್ಲ ಎಂಬುದಾಗಿ, ನಾನು ನನ್ನ ಜನರನ್ನು ಅವಮಾನಕ್ಕೆ ಈಡು ಮಾಡುವುದೇ ಇಲ್ಲ ಎಂಬುದಾಗಿ. ಅಂತಹ ಮಹಾದೇವರಾದ ನನ್ನ ಕರ್ತನು ಪರಿಶುದ್ಧನು 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 ಎಂಬುದಾಗಿ ದೂತ ಗಣಗಳ ಮಧ್ಯದಲ್ಲಿ ಈ ದಿನವೂ ಸಹ ಸದಾ ನಿತ್ಯವೂ ಹಾಡಿ ಹರಿಸುತ್ತಾ ಇರುವಂತಹ ಆ ಜನರ ಮಧ್ಯದಲ್ಲಿ ಇರುವಂತ ನನ್ನ ದೇವನು ಕೆರೂಬಿಗಳ ಮಧ್ಯದಲ್ಲಿ ಸೆರಾಫಿಮರ ಮಧ್ಯದಲ್ಲಿ ಪರಿಶುದ್ಧನಾಗಿ ಶೋಭಿಸುತ್ತಿರುವಂತಹ ಆತನನ್ನು ಬಯಸುವಂತದ್ದನ್ನು ನಾವು ಆಲೋಚಿಸಿ ಆತನು ಬಯಸುವಂತ ಆರಾಧನೆ ಮಾಡುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ಏಕೆಂದ್ರೆ ಯೆಶಾಯನು ಮತ್ತೊಮ್ಮೆ ಈ ರೀತಿಯಾಗಿ ಹೇಳುತ್ತಾನೆ, ಹೀಗಿರಲು ಅಬ್ರಹಾಮನನ್ನು ಉದ್ಧರಿಸಿದ ಯೆಹೋವನು ಯಾಕೋಬ ಮನೆತನ ವಿಷಯವಾಗಿ, ಯಾಕೋಬರೇ ಇನ್ನು ನಾಚಿಕೆ ಈಡಾಗರು, ಅವರ ಮುಖವು ಇನ್ನು ಬಹಳದು. ಯಾಕೋಬ ವಂಶದವರು ನಮ್ಮ ಮಧ್ಯದಲ್ಲಿ ನಾನು ನಡೆಸುವ ಕೆಲಸವನ್ನು ನೋಡಿ ನನ್ನ ನಾಮವೇ ಆರಾಧನೆಗೆ ಅರ್ಹವೆಂದು ಪ್ರತಿಷ್ಠಿಸುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತನ ನಾಮ ಒಂದೇ ಆರಾಧನೆಗೆ ಯೋಗ್ಯವಾದುದು ಎಂಬುದಾಗಿ ನಾವು ತಿಳಿದುಕೊಂಡವರಾಗಿ ಆರಾಧಿಸಬೇಕಾಗಿದೆ. ನಮ್ಮ ಹೃದಯಗಳನ್ನು ಆತನಿಗೆ ಒಪ್ಪಿಸಿಕೊಡೋಣ, ನಮ್ಮ ಮನಸ್ಸುಗಳನ್ನು ಆತನ ಕಡೆಗೆ ತಿರುಗಿಸಿಕೊಳ್ಳೋಣ. ಏಕೆಂದರೆ ಆತನೊಬ್ಬನೇ ನಮಗೆ ಎಲ್ಲದರಿಂದಲೂ ವಿಮೋಚನೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಈ ಸಮಯದಲ್ಲಿ ಮೌನವಾಗಿ ನಮ್ಮ ಹೃದಯಗಳನ್ನು ಆತನಿಗೆ ಒಪ್ಪಿಸಿಕೊಡೋಣ. ದೇವರಿಗೆ ಹೇಳೋಣ, ಒಂದು ವೇಳೆ ನಾವು ಆತನ ಮಾತುಗಳನ್ನು ಕೇಳದೇ ಇರುವುದಾದರೆ ಈ ದಿನವೇ ಆ ಮಹಾ ದಿನವಾಗಿದೆ ಪ್ರಿಯರೇ. ಪರಿಶುದ್ಧನಾದ ನನ್ನ ದೇವರೇ, ನಿನ್ನ ವಾಕ್ಯಗಳನ್ನು ಕೇಳುವುದಕ್ಕಾಗಿ ನಮ್ಮ ಹೃದಯಗಳನ್ನು ತೆರೆ ಎಂಬುದಾಗಿ ಒಪ್ಪಿಸಿಕೊಡೋಣ. ನಮ್ಮ ಕಿವಿಗಳನ್ನು ತೆರೆಯಪ್ಪ. ನಿನ್ನ ವಾಕ್ಯಕ್ಕಿಂತ ಸುಂದರವಾದ ವಾಕ್ಯ ಮತ್ತೊಂದಿಲ್ಲ. ನಿನ್ನ ವಾಕ್ಯಕ್ಕಿಂತ ಬಹಳ ಬಲವುಳ್ಳಂತ ವಾಕ್ಯವು ಮತ್ತೊಂದಿಲ್ಲ. ನಿನ್ನ ವಾಕ್ಯಕ್ಕಿಂತ ಅತಿ ಶ್ರೇಷ್ಠವಾದಂತ ವಾಕ್ಯ ಮತ್ತೊಂದಿಲ್ಲ. ಆ ವಾಕ್ಯವನ್ನು ಕೇಳುವಂತೆ, ಆ ವಾಕ್ಯವನ್ನು ಪರಿಪಾಲಿಸುವಂತೆ, ಆ ವಾಕ್ಯವನ್ನು ಹಿಂಬಾಲಿಸುವಂತೆ, ಆ ವಾಕ್ಯದಲ್ಲೇ ಜೀವಿಸುವಂತೆ, ಆ ವಾಕ್ಯದಲ್ಲೇ ಬೆಳೆಯುವಂತೆ, ಆ ವಾಕ್ಯವನ್ನೇ ದಿನವಿಡೀ ನಾವು ಕರ್ತನೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವಂತೆ ನಮಗೆ ಸಹಾಯ ಮಾಡು ಎಂಬುದಾಗಿ ಈ ಆರಾಧನೆ ವೇಳೆಯಲ್ಲಿ ನಾವು ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ಬಾಯಿ ತೆಗೆದು ಒಮ್ಮೆ ಆತನು ನಮಗಾಗಿ ಮಾಡಿರುವಂತ ಮಹಾ ಕಾರ್ಯಗಳನ್ನು ನೆನೆಸಿಕೊಳ್ಳೋಣ. ನಮ್ಮ ಪಾಪಕ್ಕಾಗಿ ಆತನು ಪಟ್ಟಂತ ಶ್ರಮೆಯನ್ನು ನೆನೆಸಿಕೊಳ್ಳೋಣ. ನಮಗಾಗಿ ಆತನು ಮಹಾ ತೆಗೆಯುವಂತ ಪದವಿಯನ್ನು ಬಿಡಲೊಲ್ಲೆನು ಎಂಬುದಾಗಿ ಎನಿಸೋದ. ಇದು ಆತನು ನಮಗಾಗಿ ಬಂದನಲ್ಲ, ಅದಕ್ಕಾಗಿ ನಾವು ಆತನನ್ನು ಆರಾಧಿಸಬೇಕಾಗಿದೆ ಪ್ರಿಯರೇ. ಈ ಮುಂಜಾನೆ ವೇಳೆ ನಾವೆಲ್ಲರೂ ಬಾಯಿ ತೆಗೆದು ಒಮ್ಮೆ ಆತನನ್ನು ಸಭೆಯಾಗಿ ಆರಾಧನೆ ಮಾಡೋಣ. Hallelujah. Thank you, Jesus. Hallelujah. Glory. It's
ಅದ್ವೈತಿಯನು. ಇಸ್ರಾಯೇಲರ ದೇವರಾದ ಯೆಹೋವನಿಗೆ ಸ್ತೋತ್ರ. ಆತನ ಪ್ರಭಾವವು ನ್ಯಾಮಕ್ಕೆ ಸದಾಕಾಲವು ಪ್ರಮಾಣವಿರಲಿ. ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿರಲಿ. ಆಮೆನ್. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ನಿನ್ನ ಮಕ್ಕಳು ಕೂಡಿ ಆರಾಧಿಸುವಂತೆ ನೀನು ಕೊಟ್ಟಂತ ಈ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತಾರೆ. ಪ್ರತಿ ಕಾರ್ಯಗಳಲ್ಲಿ ನಮಗೆ ಸಹಾಯ ಮಾಡಿ ನಮ್ಮನ್ನು ಮುನ್ನಡೆಸುವ ದೇವರಾತ್ಮನೇ ನಿನಗೆ ಸ್ತೋತ್ರ. ಈ ಒಂದು ಮುಂಜಾನೆ ವೇಳೆ ದೇವರೇ, ನಮ್ಮನ್ನು ಸಮರ್ಪಿಸಿ ಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ, ನನ್ನ ತಂದೆ. ನಾವೀಗ ನಮ್ಮ ಸತ್ಯವೇದಗಳನ್ನ ಎಫೆಸರ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ ತಿಳಿಸ್ಕೊಳ್ಳೋಣ ಪ್ರಿಯರೇ. As we are standing at Ephesians chapter 3 verse 20. ಈ ವಚನ ದೇವರು ನಮಗೆ ಈ ವರ್ಷ ವಾಗ್ದಾನವಾಗಿ ಕೊಟ್ಟಂತ ವಚನ. Let's read this verse together. ಮತ್ತೊಂದಾವರ್ತಿ ಈ ಒಂದು ವಚನಗಳನ್ನ ಒಟ್ಟಾಗಿ ಓದಿಕೊಳ್ಳೋಣ. ಅರ್ಥ ಮಾಡಿಕೊಂಡವರಾಗಿ ದೇವರು ನಮ್ಮ ಜೀವಿತಗಳಲ್ಲಿ ಈ ಒಂದು 2 ತಿಂಗಳು ಕಾಯ್ದಂತ ದೇವನಾಗಿದ್ದಾನೆ. 3ನೇ ತಿಂಗಳಲ್ಲಿ 2ನೇ ವಾರದಲ್ಲಿ ಬಂದಿದ್ದೇವೆ. ನಾವು ಈ ವಚನ ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ದೇವರು ನಮ್ಮ ಜೀವಿತದ ಕಾರ್ಯಗಳು ಮಾಡ್ತಾ ನಂಬಿಕೆಯಿಂದ ಓದಿಕೊಳ್ಳೋಣ ಪ್ರಿಯರೇ. ಎಫೆಸರ ಬರೆದ ಪತ್ರಿಕೆ 3ನೇ ಅಧ್ಯಾಯ 20-21. Ephesians chapter 3 verses 20 and 21. ನಮ್ಮ ನಾವು ಹೇಳಿದಕ್ಕಿಂತಲೂ ಯೋಚಿಸಿದಕ್ಕಿಂತಲೂ ಅಧಿಕವಾದದ್ದು ಮಾಡಲು ಶಕ್ತರಾದ ದೇವರಿಗೆ ತಲೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ಕೂತ್ಕೊಂಡವರಾಗಿ ಸಂಡೇ ಸ್ಕೂಲ್ ಮತ್ತು ಸಂಡೇ ಸ್ಕೂಲ್ ಬೇಕಾದ್ರೆ ಕಾಣ್ಕೊಂಡಿದ್ದೆ
ನಮಗೆ ನಿತ್ಯ ಜೀವ ಕೊಟ್ಟಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ಆರ್ ಯು ಹ್ಯಾಪಿ ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್? ಈ ಒಂದು ಸಮಯದಲ್ಲಿ ಈ ವಾರದಲ್ಲಿ ಜನ್ಮದಿನ ಆಚರಿಸಿಕೊಂಡವರು ಮದುವೆ ದಿನ ಆಚರಿಸಿಕೊಂಡು ಇರುವುದಾದ್ರೆ ದಯವಿಟ್ಟು ನಿಂತ್ಕೊಂಡು ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. If anyone is going to celebrate birthdays and marriage days, please stand up and pray for you. Birthdays. ರಾಣಿ ಬರ್ತಾರೆ. ನಿಂತ್ಕೊಳ್ಳಿ ಪ್ರಾರ್ಥನೆ ಮಾಡೋಣ. ಸೃಷ್ಟಿಕರ್ತನೆ, ಸರ್ವಬಲ್ಲವನೇ, ಸರ್ವಶಕ್ತನೇ, ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕ ತಂದೆ ಅಪ್ಪ ಕರ್ತನೆ, ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಸುಂದರವಾಗಿ ಕರ್ತನೆ ನಾವು ನಿನ್ನನ್ನು ಆರಾಧನೆ ಮಾಡುವಂತೆ ನಮ್ಮನ್ನು ಆರಾಧನೆ ನಡೆಸಿಕೊಟ್ಟಿದ್ದಿ. ಇನ್ನು ನಾವು ಮಹಿಮೆಯಾಗಿದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ವಿಶೇಷವಾದ ಸಮಯದಲ್ಲಿ ಇನ್ನು ಮುಂದೆ ದಯವಾಗಿ ನಿಂತಿರುವಂತಹ ಈ ಮಕ್ಕಳನ್ನ ಆಶೀರ್ವದಿಸಿ ಮಗಳನ್ನು ಒಪ್ಪಿಸಿಕೊಡುತ್ತೇನೆ. ಯೇಸಪ್ಪ, ಮಗಳ ಜೀವಿತಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಆ ಮಗಳೊಟ್ಟಿಗಿದ್ದು ಇಷ್ಟು ವರ್ಷ ನಡೆಸಿಕೊಂಡು ಬಂದೇವ ನೀನು. ಈ ವರ್ಷವೂ ಸಹ ಕರ್ತನೆ ಆ ಮಗಳಿಗೆ ಹೆಚ್ಚಾಗಿ ಯೇಸಪ್ಪ ನಿನ್ನ ಪ್ರೀತಿಯನ್ನು ಅನುಭವಿಸುವಂತೆ, ನಿನ್ನ ಎಲ್ಲಾ ವಾಗ್ದಾನಗಳ ಜೀವಿತದಲ್ಲಿ ಆ ಮಗಳು ಹೊಂದಿಕೊಳ್ಳುವಂತೆ, ಆ ಮಗಳು ಮಾಡುತ್ತಿರುವಂತೆ ಎಲ್ಲಾ ಪ್ರಾರ್ಥನೆ ಉತ್ತರಿಸುವಂತ ದೇವನಾಗಿದ್ದು ಆ ಮಗಳೊಟ್ಟಿಗೆ ಜೀವಿಸುವಂತ ದೇವನೇನಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಅಪ್ಪ, ಮಗಳನ್ನ ಆಶೀರ್ವದಿಸು. ಹೆಚ್ಚಾಗಿ ಅನೇಕರಿಗೆ ಕರ್ತನೆ ಯೇಸಪ್ಪ ಮಗಳ ಆಶೀರ್ವಾದ ನಿಧಿಯಾಗಿರುವಂತೆ ಕಾರ್ಯಗಳನ್ನ ಮಾಡು. ಒಳ್ಳೆ ಆರೋಗ್ಯ ದಯಪಾಲಿಸಿ ಕೊಡು ಕರ್ತನೆ. ಯೇಸಪ್ಪ, ನೀನು ಆರೋಗ್ಯದಾಯಕನಾಗಿದ್ದು ಮಗಳೊಟ್ಟಿಗೆ ಇರಬೇಕೆ ನಾನು ಬೇಡುತ್ತೇನಪ್ಪ. ಅಪ್ಪ, ಅದೇ ಕರ್ತನೆ ನಿನ್ನ ಮಗಳಾದ ಕರ್ತನೆ ಸಂಗೀತಾನಿಗೆ ಒಪ್ಪಿಸಿ ಕೊಡುತ್ತೇನೆ ದೇವಾ. ಮಗಳನ್ನ ಆಶೀರ್ವದಿಸು ದೇವಾ. ಯೇಸಪ್ಪ, ಒಳ್ಳೆ ಆರೋಗ್ಯ ಕೊಡು ಕರ್ತನೆ. ಆ ಮಗಳ ಆತ್ಮ ಶರೀರ ಪ್ರಾಣಿಯ ಪಾಸರಿಗೆ ಒಪ್ಪಿಸಿ ಕೊಡುತ್ತೇನೆ. ರಥದ ಕೋಟೆಯಲ್ಲಿ ಮುಚ್ಚಿ ಮರೆ ಮಾಡು ಕರ್ತ. ನೀನು ಆ ಮಗನ ಕರೆದಂತ ನಂಬಿಗಸ್ತ ದೇವನಾಗಿದ್ದಿ. ಇಷ್ಟು ವರ್ಷ ಅದ್ಭುತವಾಗಿ ನಡೆಸಿಕೊಂಡು ಬಂದೆ. ಈ ವರ್ಷವೂ ಸಹ ಕರ್ತನೆ ಆ ಮಗಳ ಜೀವಿತದಲ್ಲಿ ಏನೆಲ್ಲ ಆಶೀರ್ವಾದ ನಿಧಿಯೋ ಅದನ್ನ ಮಗಳು ಹೊಂದಿಕೊಳ್ಳುವಂತೆ ಕಾರ್ಯ ಮಾಡು ಕರ್ತನೆ. ವಿಶೇಷವಾಗಿ ಆ ಮಗಳು ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆ ಕೇಳುವಂತ ದೇವನಾಗಿ ರಾಜ. ಆ ಮಗಳ ಹೃದಯ ಬಲ್ಲಾತ ನೀನಾಗಿದ್ದಿ ಯೇಸಪ್ಪ. ಓ ಸ್ಟ್ರೆಂಥ್ ಫಾದರ್ ಗಾಡ್, ಬಲಪಡಿಸು ರಾಜ, ಬಲಪಡಿಸಪ್ಪ. ಸೋತು ಹೋಗದಂತೆ ನಿನ್ನ ನಂಬಿಕೆಯಲ್ಲಿ ಬಲಗೊಂಡು ನಿಲ್ಲುವಂತೆ ಕಾರ್ಯ ಮಾಡಿದ ವಾಕ್ಯ ಹೇಳುವಂತೆ ನೀನು ನಂಬುವುದಾದ್ರೆ ದೇವರ ಮಹಿಮೆಯನ್ನು ಕಾಣುತ್ತೆ ಎಂದು ಹೇಳ್ತಿಲ್ಲ ದೇವ. ಆ ಮಗಳ ಮಹಿಮೆಯನ್ನು ಕಾಣುವಂತೆ ಕಾರ್ಯಗಳ ಮಗಳ ಜೀವಿತದಲ್ಲಿ ಮಾಡಬೇಕೆಂದು ಅರ್ಪಿಸಿಕೊಳ್ಳುತ್ತೇನೆ. ಬಲಪಡಿಸುವ ಮಗಳ ಕುಟುಂಬವನ್ನು ಸಹ ಆಶೀರ್ವದಿಸು ದೇವ. ಅದೇ ಕರ್ತನೆ ರಾಣಿ ಮಗನಿಗೆ ಒಪ್ಪಿಸಿಕೊಡುತ್ತೇನಪ್ಪ. ಆ ಮಗಳೊಟ್ಟಿಗೆ ಇದ್ದು ಕರ್ತನೆ ಇಷ್ಟು ವರ್ಷ ನಡೆಸಿಕೊಂಡು ಬಂದಿದ್ದಿ. ಈ ವರ್ಷವೂ ಸಹ ಕರ್ತನೆ ಆ ಮಗಳು ಇನ್ನೂ ಹೆಚ್ಚಾಗಿ ನಿಂದಾಗಿ ನಿಲ್ಲುವಂತೆ ಕಾರ್ಯ ಮಾಡು. ಆ ಮಗಳ ಜೀವಿತದಲ್ಲಿ ಕರ್ತನೆ ಹೌದು ಯೇಸಪ್ಪ ಮದುವೆಯನ್ನು ಕರ್ತನೆ ಅನುಗ್ರಹಿಸಿಕೊಡಬೇಕೆ ನಾನು ಬೇಡುತ್ತೇನೆ. ಆ ಮಗಳಿಗೆ ಬೇಕಾದ ಸಂಗಾತಿಯನ್ನು ಒದಗಿಸಿಕೊಡು ಕರ್ತನೆ. ಆ ಮಗಳು ಇರುವಂತಹ ಕಡೆಯಲ್ಲಿ ಆ ಮಗಳು ಒಂದು ಆಶೀರ್ವಾದವಾಗಿರುವಂತೆ, ಅನೇಕರಿಗೆ ಮಾದರಿಯಾಗಿರುವಂತೆ ನೀನೇ ಆ ಮಗಳನ್ನ ಬಲಪಡಿಸಬೇಕು ಒಪ್ಪಿಸಿಕೊಡುತ್ತೇನೆ. ಅದೇ ತಾಯಿ ರಾಜ, ಈ ಸಮಯದಲ್ಲಿ ಕರ್ತನೆ ನಿನ್ನ ಒಂದು ಕರ್ತನೆ ರಾಜ್ಯಕ್ಕಾಗಿ ನಿನ್ನ ಒಂದು ಕರ್ತನೆ ಸಭೆಗಾಗಿ ಕೊಟ್ಟಿರುವಂತಹ ಈ ಕಾಣಿಗಳನ್ನ ದರ್ಶನ ಭಾಗಗಳನ್ನ ಒಪ್ಪಿಸಿಕೊಡುತ್ತೇನೆ. ಆಶೀರ್ವದಿಸಿ ಯೇಸಪ್ಪ. ಇದರಿಂದ ಕರ್ತನೆ ನಾವು ಮಹಿಮೆ ಆಗುವಂತ ಕಾರ್ಯಗಳನ್ನ ನಾವು ಮಾಡುವಂತೆ ಕಾರ್ಯ ಮಾಡು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಅಪ್ಪ. ಅದು ಮಾತ್ರವಲ್ಲ ಯೇಸಪ್ಪ, ಕೊಟ್ಟುವಂತ ಪ್ರತಿಯೊಬ್ಬೊಬ್ಬರು ಯೇಸಪ್ಪ ರಾಜ ನೀನು ಆ ಮಕ್ಕಳನ್ನ ಆಶೀರ್ವದಿಸಬೇಕು. ನಾವು ಮೇಲೆ ನೋಡುವವರಾಗಿದ್ದೇವೆ, ನೀವು ಹೃದಯವಲ್ಲಾದ ದೇವನಾಗಿದ್ದಿ. ಅವರ ಕುಟುಂಬಗಳಲ್ಲಿ ಅವರ ವೈಯಕ್ತಿಕ ಜೀವಿತಗಳಲ್ಲಿ ಇರುವಂತ ಎಲ್ಲ ಆರ್ಥಿಕ ಕರ್ತನೆ ಕಷ್ಟಗಳನ್ನ ತೆಗೆದುಹಾಕಬೇಕು ನಾನು ಬೇಡುತ್ತೇನೆ. ಆ ಮಕ್ಕಳು ಇನ್ನು ಹೆಚ್ಚಾಗಿ ಸಮಯ ಕೊಡಬೇಕು, ಸೇವೆ ಕೊಡಬೇಕು ಯೇಸಪ್ಪ. ಆ ರೀತಿಯಾಗಿ ಮಕ್ಕಳನ್ನ ಕರ್ತನೆ ಆರ್ಥಿಕವಾಗಿ ಬಲಗೊಳಿಸಿ ನಾವು ಮೈಗೆ ಆಗುವಂತೆ ಆ ಮಕ್ಕಳನ್ನ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ. ಒಳ್ಳೆಯ ಪಿತನೇ, ಚೆನ್ನಾಗಿದೆಯಾ? ಪಾಲ್ ಬ್ರದರ್ ಅವರು ವಿಶೇಷವಾಗಿ ನಮ್ಮ ಒಂದು ಭಾರತ ದೇಶದ ರಕ್ಷಣೆಗೋಸ್ಕರವಾಗಿ ಪ್ರಾರ್ಥನೆ ಮಾಡೋದಕ್ಕೆ ಕೇಳ್ಕೊಳ್ತೇನೆ. ಅದರಲ್ಲೂ ವಿಶೇಷವಾಗಿ ಚಿಕ್ಕ ಮಕ್ಕಳು ಯೌವನಸ್ಥರು ರಕ್ಷಣೆಗೆ ಬರಬೇಕು. ಯಾಕಂದ್ರೆ ಚಿಕ್ಕ ಮಕ್ಕಳಲ್ಲೇ ಅವ್ರ ರಕ್ಷಣೆಗೆ ಬಂದ್ಬಿಟ್ರೆ ಮುಂದಿನ ಸಂತತಿ ಅನ್ನುವಂಥದ್ದು ಅವಾಗ ಅವರು ದೇವರಲ್ಲೇ ಇರ್ತಾರೆ. ಏನಾಗ್ಬಿಡುತ್ತೆ ಗೊತ್ತಾ? ಅವಾಗ ಅವರು ಯಾರು ಅಲ್ಲಾಡ್ಸಕ್ಕಾಗಲ್ಲ. ಅವರು ಏಸಪ್ಪ ಇಲ್ದಿರಾನೇ ಇವಾಗ ತುಂಬಾ ಜನ ಅನೇಕ ಒಂದು ತಾಯಿ ತಾಯಿಗಳು ಕಷ್ಟಪಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಮಕ್ಕಳನ್ನ ಯೌವನಸ್ಥನ ದೇವ್ರಿಗೆ ಒಪ್ಪಿಸ್ಕೊಟ್ಟು ನಮ್ಮ ಭಾರತ ದೇಶದಲ್ಲಿರುವಂತ ಎಲ್ಲ ಜನರು ಸಹ ರಕ್ಷಣೆಗೆ ಬರ್ಬೇಕಂತ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತೇವೆ. ಪರಿಶುದ್ಧನು 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 ಅಪ್ಪ, ನೀನು ಉನ್ನತನು ಮಹೋನ್ನತನು ಅತಿಶಯ ದೇವನ ಆಲೋಚನಾಕರ್ತನು ರಾಜ, ಅದ್ಭುತಗಳ ದೇವನು ರಾಜ ಸ್ವಾಮಿ. ಅಪ್ಪ, ನಮ್ಮ ದೇವಾದ ದೇವನಾಗಿರುವುದಕ್ಕಾಗಿ ಘನವಾದ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸಿಗ ಅಪ್ಪ ರಾಜ ಸ್ವಾಮಿ. ಅಪ್ಪ, ಈ ಒಂದು ಸುಂದರವಾದ ದಿನದಲ್ಲಿ ಮತ್ತೊಂದು ಆವೃತ್ತಿ ರಾಜ ಸ್ವಾಮಿ ನಾವು ಒಂದೇ ಕುಟುಂಬವಾಗಿ ರಾಜ ಇನ್ನೊಂದು ಸಮ್ಮುಖದಲ್ಲಿ ನಿನ್ನನ್ನು ಆರಾಧಿಸಿ ನಾಮನ್ನು ಘನಪಡಿಸುವ ಹಾಗೆ ಸಿಗ ನೀನು ಕೊಟ್ಟಂತ ಒಂದು ಕೃಪೆಯ ಸಮಯಕ್ಕಾಗಿ ಸಿಗ ನಿನ್ನ ನಾಮಕ್ಕೆ ಘನವಾದ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸಿಗ
ಅಪ್ಪ ವಿಶೇಷವಾಗಿ ಎಸೆಯ ಅಪ್ಪ ಈ ಒಂದು ಸಮಯದಲ್ಲಿ ರಾಜ ಸ್ವಾಮಿ ನನ್ನ ಭಾರತ ದೇಶವನ್ನು ನಿನ್ನ ಕರೆದು ನಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಡ್ತೇವೆ ರಾಜ ಸ್ವಾಮಿ. ನನ್ನ ಭಾರತ ದೇಶದಲ್ಲಿರುವಂತಹ ಪ್ರತಿಯೊಂದು ರಾಜ್ಯಗಳು ರಾಜ್ಯ ಸ್ವಾಮಿ ಅಪ್ಪ ಹಲ್ಲಿಂದ ರಾಜ್ಯ ಸ್ವಾಮಿ ಅಪ್ಪ ಪ್ರತಿಯೊಂದು ರಾಜ್ಯ ಸ್ವಾಮಿ ಮನೆಗಳು ನಿನ್ನ ಕರದಲ್ಲಿ ಸಮರ್ಪಿಸಿಕೊಡ್ತೇವೆ ರಾಜ್ಯ ಸ್ವಾಮಿ. ಪ್ರತಿಯೊಂದು ಮಕ್ಕಳು ನಿನ್ನ ಕರದಲ್ಲಿ ಸಮರ್ಪಿಸಿಕೊಡ್ತೇವೆ ರಾಜ್ಯ ಸ್ವಾಮಿ. ಪ್ರತಿಯೊಂದು ಯೌವನಸ್ಥೆ ನಿನ್ನ ಕರದಲ್ಲಿ ಸಮರ್ಪಿಸಿಕೊಡ್ತೇವೆ ರಾಜ್ಯ ಸ್ವಾಮಿ. ಅಪ್ಪ ನನ್ನ ಭಾರತ ದೇಶದಲ್ಲಿ ರಾಜ್ಯ ಸ್ವಾಮಿ ಪ್ರತಿಯೊಂದು ಹಳ್ಳಿಯಲ್ಲಿ ರಾಜ್ಯ ಸ್ವಾಮಿ ಒಂದು ಕಲ್ವಾರಿ ಧ್ವಜ ಹಾರಲ್ಪಡಬೇಕು ರಾಜ್ಯ ಸ್ವಾಮಿ. ಅಪ್ಪ ರಾಜ್ಯ ಸ್ವಾಮಿ ನಿನ್ನ ನಾಮವು ರಾಜ್ಯ ಸ್ವಾಮಿ ಪ್ರತಿಯೊಂದು ಮನೆಗಳಲ್ಲಿ ರಾಜ್ಯ ಸ್ವಾಮಿ ಅಪ್ಪ ಹರ್ಷಿಸಿ ಕೊಂಡಾಡಲ್ಪಡುವ ಹಾಗೆ ರಾಜ್ಯ ಸ್ವಾಮಿ ನನ್ನ ಭಾರತ ದೇಶ ರಾಜ್ಯ ಸ್ವಾಮಿ ನೀನು ಪ್ರವೇಶಿಸುವುದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ವಿಶೇಷವಾಗಿ ರಾಜ್ಯ ಸ್ವಾಮಿ ನನ್ನ ಭಾರತ ದೇಶವನ್ನು ರಾಜ್ಯ ಸ್ವಾಮಿ ಸಂಪೂರ್ಣವಾಗಿ ಆಳ್ವಿಕೆ ಮಾಡ್ತಿರುವಂತೆ ರಾಜ್ಯ ಸ್ವಾಮಿ ಎಲ್ಲ ರಾಜಕೀಯ ನಾಯಕರುಗಳು ರಾಜ್ಯ ಸ್ವಾಮಿ ಎಲ್ಲ ನ್ಯಾಯಾಂಗ ವ್ಯವಸ್ಥೆ ನಿನ್ನ ಕರೆದಲ್ಲಿ ಸಮರ್ಪಿಸಿಕೊಡುತ್ತೇವೆ ರಾಜ್ಯ ಸ್ವಾಮಿ. ಅಪ್ಪ ಪ್ರತಿಯೊಂದು ರಾಜ್ಯ ಸ್ವಾಮಿ ಆಡಳಿತಗಾರಿಗಳಿಗಾಗಿ ರಾಜ್ಯ ಸ್ವಾಮಿ ಅಪ್ಪ ನ್ಯಾಯಾಂಗ ನಡೆಸುವಂತ ರಾಜ್ಯ ಸ್ವಾಮಿ ಪ್ರತಿಯೊಂದು ರಾಜ್ಯ ಸ್ವಾಮಿ ರಾಜ್ಯ ಸ್ವಾಮಿ ಅಧಿಕಾರಿಗಳಿಗಾಗಿ ನಿನ್ನನ್ನು ರಾಜ್ಯ ಸ್ವಾಮಿ ಘನವಾದ ಸ್ತೋತ್ರಗಳನ್ನು ಸಲ್ಲಿಸಿ ರಾಜ್ಯ ಸ್ವಾಮಿ ಆ ಮಕ್ಕಳನ್ನು ನೀನು ಮುಟ್ಟು ರಾಜ್ಯ ಸ್ವಾಮಿ ವಿಶೇಷವಾಗಿ ರಾಜ್ಯ ಸ್ವಾಮಿ ನಿನ್ನ ಒಂದು ರಾಜ್ಯ ಸ್ವಾಮಿ ನಾಮಕ್ಕೆ ರಾಜ್ಯ ಸ್ವಾಮಿ ಅಪ್ಪ ನಿನ್ನ ಒಂದು ರಾಜ್ಯ ಸ್ವಾಮಿ ನಾಮವನ್ನು ರಾಜ್ಯ ಸ್ವಾಮಿ ವಿಸ್ತರಿಸುವಾಗ ರಾಜ್ಯ ಸ್ವಾಮಿ ಯಾವುದೇ ಒಂದು ಅಡೆತಡೆಗಳು ಉಂಟಾಗದ ರೀತಿಯಲ್ಲಿ ರಾಜ್ಯ ಸ್ವಾಮಿ ನೀನು ಅವರ ರಾಜ್ಯ ಸ್ವಾಮಿ ಉಪಯೋಗಿಸಿಕೊಳ್ಳುವಂತ ಕರ್ತನ ನೀನಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸಿ ರಾಜ್ಯ ಸ್ವಾಮಿ. ಈ ಒಂದು ವಿಶೇಷವಾದ ಸಮಯದಲ್ಲಿ ರಾಜ್ಯ ಸ್ವಾಮಿ ನನ್ನ ಭಾರತ ದೇಶದಲ್ಲಿರುವಂತಹ ರಾಜ್ಯ ಸ್ವಾಮಿ ಚಿಕ್ಕ ಮಕ್ಕಳು ರಾಜ್ಯ ಸ್ವಾಮಿ ಯೌವನಸ್ಥರು ವಿಶೇಷವಾಗಿ ನಿನ್ನ ಕರ್ತನ ಸಮರ್ಪಿಸಿಕೊಡ್ತೀವಿ ರಾಜ್ಯ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವ ಪ್ರಕಾರ ರಾಜ್ಯ ಸ್ವಾಮಿ ಯೌವನ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಿದ ರಾಜ್ಯ ಸ್ವಾಮಿ ಅದೇ ರೀತಿ ರಾಜ್ಯ ಸ್ವಾಮಿ ಪ್ರತಿಯೊಂದು ರಾಜ್ಯ ಸ್ವಾಮಿ ಯೌವನಸ್ಥ ಮಕ್ಕಳು ರಾಜ್ಯ ಸ್ವಾಮಿ ನಿನ್ನನ್ನೇ ದೃಷ್ಟಿಸಿ ನೋಡುವಾಗ ರಾಜ್ಯ ಸ್ವಾಮಿ ನಿನ್ನನ್ನೇ ರಾಜ್ಯ ಸ್ವಾಮಿ ಸ್ತುತಿಸುವಾಗ ರಾಜ್ಯ ಸ್ವಾಮಿ ಮಕ್ಕಳನ್ನು ಉಪಯೋಗಿಸುವ ರಾಜ್ಯ ಸ್ವಾಮಿ ಇವರ ಮಕ್ಕಳು ಹಾದು ಹೋಗುತ್ತಿರುವಂತಹ ಪ್ರತಿಯೊಂದು ಮಾರ್ಗಗಳು ರಾಜ್ಯ ಸ್ವಾಮಿ ನಿನ್ನೊಂದು ರಾಜ್ಯ ಸ್ವಾಮಿ ಪರಿಶುದ್ಧವಾದ ಮಾರ್ಗಗಳನ್ನು ನೀನು ಮಾರ್ಪಡಿಸಿಕೊಡು ರಾಜ್ಯ ಸ್ವಾಮಿ. ಈ ಮಕ್ಕಳು ರಾಜ್ಯ ಸ್ವಾಮಿ ಯಾವಾಗಲೂ ರಾಜ್ಯ ಸ್ವಾಮಿ ನಿನ್ನನೇ ಮುಂದೆ ಇಟ್ಟು ರಾಜ್ಯ ಸ್ವಾಮಿ ನಿನ್ನನೇ ಯಾವಾಗಲೂ ರಾಜ್ಯ ಸ್ವಾಮಿ ಆರಾಧಿಸುವಂತ ಮಕ್ಕಳಾಗಿ ರಾಜ್ಯ ಸ್ವಾಮಿ ಈ ಮಕ್ಕಳನ್ನು ಉಪಯೋಗಿಸಿಕೊ ರಾಜ್ಯ ಸ್ವಾಮಿ. ವಿಶೇಷವಾಗಿ ರಾಜ್ಯ ಸ್ವಾಮಿ ಈ ಮಕ್ಕಳು ಮಾಡುವಂತ ಪ್ರತಿಯೊಂದು ವಿದ್ಯಾಭ್ಯಾಸಕ್ಕಾಗಿ ರಾಜ್ಯ ಸ್ವಾಮಿ ಮಾಡುವಂತ ಕೆಲಸ ಕಾರ್ಯಗಳಿಗಾಗಿ ರಾಜ್ಯ ಸ್ವಾಮಿ ಪ್ರತಿಯೊಂದು ಕಾರ್ಯಗಳನ್ನ ಕರೆದಲ್ಲಿ ಸಮರ್ಪಿಸಿಕೊಡುತ್ತೇವೆ ರಾಜ್ಯ ಸ್ವಾಮಿ. ನೀನು ರಾಜ್ಯ ಸ್ವಾಮಿ ಅವರಿಗೆ ಆಶೀರ್ವಾದದಾಯಕನಾಗಿದ್ದಕ್ಕೂ ರಾಜ್ಯ ಸ್ವಾಮಿ ಅಪ್ಪ ನೀನು ರಾಜ್ಯ ಸ್ವಾಮಿ ನಿಜವಾದ ದೇವರೆಂದು ರಾಜ್ಯ ಸ್ವಾಮಿ ಅವರ ಪ್ರತಿಯೊಂದು ಕಾರ್ಯಗಳು ನೀನು ಪ್ರಕಟ ಮಾಡಿಕೊಡುವಂತ ಕರ್ತ ನೀನಾಗಿರುವ ಕಾರ್ಯಗಳಿಗೆ ಸ್ತೋತ್ರಗಳನ್ನು ಸಲ್ಲಿಸಿ ರಾಜ್ಯ ಸ್ವಾಮಿ. ಹೌದು ಏಸಯ್ಯ ರಾಜ್ಯ ಸ್ವಾಮಿ ಮಕ್ಕಳ ಮೂಲಕವಾಗಿ ರಾಜ್ಯ ಸ್ವಾಮಿ ನನ್ನ ಭಾರತ ದೇಶದಲ್ಲಿ ರಾಜ್ಯ ಸ್ವಾಮಿ ಇನ್ನೂ ಹೆಚ್ಚಾಗಿ ರಾಜ್ಯ ಸ್ವಾಮಿ ನಿನ್ನ ನಾಮ ರಾಜ್ಯ ಸ್ವಾಮಿ ಮಹಿಮೆಯೊಂದಲ್ಪಡುವ ಹಾಗೆ ಸಿಗ ನಿನ್ನ ನಾಮ ರಾಜ್ಯ ಸ್ವಾಮಿ ಸಾರದೆ ಇರುವಂತಹ ರಾಜ್ಯ ಸ್ವಾಮಿ ಸ್ಥಳದಲ್ಲಿ ರಾಜ್ಯ ಸ್ವಾಮಿ ಸಾರಲ್ಪಡುವ ಹಾಗೆ ರಾಜ್ಯ ಸ್ವಾಮಿ ನೀನು ಈ ಮಕ್ಕಳನ್ನು ಉಪಯೋಗಿಸಿಕೊಳ್ಳುವಂತ ಕರ್ತ ನೀನು ಆಗಿರುವ ಕಾರ್ಯಗಳಿಗೆ ಸ್ತೋತ್ರಗಳನ್ನು ಸಲ್ಲಿಸಿ ರಾಜ್ಯ ಸ್ವಾಮಿ. ಅಪ್ಪ ವಿಶೇಷವಾಗಿ ಮತ್ತೊಂದು ಆವೃತ್ತಿ ರಾಜ್ಯ ಸ್ವಾಮಿ ನನ್ನ ಭಾರತವನ್ನು ವಿಶೇಷವಾಗಿ ನಿನ್ನ ಕರೆದಲ್ಲಿ ಸಮರ್ಪಿಸಿಕೊಡುತ್ತೇವೆ ರಾಜ್ಯ ಸ್ವಾಮಿ. ಇದುವರೆಗೂ ಉನ್ನತವಾಗಿ ಆಶೀರ್ವದಿಸುತ್ತಿರುವಂತಹ ದೇವ ರಾಜ್ಯ ಸ್ವಾಮಿ ಇನ್ನು ಮುಂದೆಯೂ ರಾಜ್ಯ ಸ್ವಾಮಿ ಅತಿಶಯವಾಗಿ ಅದ್ಭುತಕರವಾಗಿ ರಾಜ್ಯ ಸ್ವಾಮಿ ನನ್ನ ಭಾರತ ದೇಶವನ್ನು ನೀನು ರಾಜ್ಯ ಸ್ವಾಮಿ ಅಪ್ಪ ಆಳ್ವಿಕೆ ಮಾಡುವುದಕ್ಕಾಗಿ ರಾಜ್ಯ ಸ್ವಾಮಿ ನಾಮಕ್ಕೆ ಘನವಾದ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಮ್ಮ ಒಡೆಯನ ರಕ್ಷಕನಾಗಿರುವ ಯೇಸುವಿನ ನಾಮದಲ್ಲಿ ನಾವು ಬೇಡಿಯುತ್ತಿದ್ದೇವೆ ಪ್ರೀತಿಯುಳ್ಳ ಪರಮ ತಂದೆಯೇ. ಯೇಸು ಎಂಬ ನಾಮ ಎಂತ ಚಂದ ನಾಮ ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ. ಯೇಸು ಯೇಸು ಎಂದರೆ ನೀಗುತ್ತದೆ ತೊಂದರೆ ಯೇಸು ಯೇಸು ಎಂದರೆ ನೀಗುತ್ತದೆ ತೊಂದರೆ ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ. ಯೇಸು ಎಂಬ ನಾಮ ಎಂತ ಚಂದ ನಾಮ ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ ಎಲ್ಲ ಜಾತಿ ಜನಕ್ಕೂ ಬೇಕು ನಿನ್ನ ನಾಮ. ಒಂದ್ಸಾರಿ ಒಬ್ಬ ಮದರ್ ಒಬ್ಬ ಸಹೋದರಿ ಇಬ್ರು ಮಕ್ಕಳು ಆಕೆಗೆ ಇಬ್ರು ಗಂಡು ಮಕ್ಕಳು ಆಕೆ ಏನ್ ಮಾಡ್ತಾ ಇದ್ರು ಒಂದು ಪ್ಯಾನ್ ಕೇಕ್ ಮಾಡ್ತಾರೆ ಗೊತ್ತಲ್ಲ ಆ ಪ್ಯಾನ್ ಕೇಕ್ ಮಾಡ್ತಾ ಇದ್ರು. ಪ್ಯಾನ್ ಕೇಕ್ ಮಾಡಿ ಇಬ್ರು ಗಂಡು ಮಕ್ಕಳು ಕಾಯ್ತಾ ತಿನ್ನಕ್ಕೆ ಆಕೆ ಅನ್ಕೊಂಡು ಈ ಸಂದರ್ಭನ ಒಂದು ಪಾಠ ಕಲಿಸೋಕ್ಕೋಸ್ಕರ ಉಪಯೋಗಿಸ್ಕೊಳ್ಳೋಣ ಅಂತ ಆಕೆ ಏನಂದ್ರು ಇಬ್ರು ಗಂಡು ಮಕ್ಕಳಿಗೆ ಒಂದು ಪಾಠ ಕಲಿಸ ಬಿಲಿವರ್ ಅವರು ಅಂದ್ರೆ ಕ್ರಿಶ್ಚಿಯನ್ಸ್ ಇವಾಗ ಯೇಸು ಕ್ರಿಸ್ತನು ಇದ್ದಿದ್ರೆ ಮೊದಲು ಬೇರೆಯವ್ರು ತಿನ್ಲಿ ಆಮೇಲೆ ನಾನು ತಗೊಂತೀನಿ ಅಂತ ಹೇಳ್ತಾ ಇದ್ರು ಅಂತ ಹೇಳಿದ್ರು. ಯೇಸು ಕ್ರಿಸ್ತನು ಇವಾಗ ಇದ್ರೆ ಇಲ್ಲಿ ಮೊದಲು ಬೇರೆಯವ್ರು ತಗೊಂಡು ಅಂದ್ರೆ ಯಾರು ಯೇಸು ಕ್ರಿಸ್ತ ಅಲ್ವೋ ಅವ್ರು ತಗೊಂಡು ಆಮೇಲೆ ನಾನು ತಗೊಂತೀನಿ ಅಂತ ಅಂದ್ರು ಅಂತ ಹೇಳಿದ್ರು.
ಹೇಳಿದ ತಕ್ಷಣ ಅವ್ರ ದೊಡ್ಡ ಮಗ ಅವ್ರ ತಮ್ಮಂಗೆ ನೀನ್ ಯೇಸು ಕ್ರಿಸ್ತನಾಗಿರು ಅಂದ. ಕಾಲ್ ಮಕ್ಳು ಎಷ್ಟು ಹುಷಾರಾಗಿದ್ದಾರೆ. ಯಾಕಿದೆ ಹೇಳಿದೆ ಅಂದ್ರೆ, ಇವತ್ತು ನಾವೇನು ಆಚರಿಸ್ತಾ ಇದ್ದೇವೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಲ್ವಾ. ಈ ಕಾಲದ ಮಕ್ಕಳು ಸಾಕಕ್ಕೆ ಈ ಕಾಲದ ತಾಯಂದಿರಿಗೆ ಭಯಂಕರ ಬುದ್ಧಿ ಇರ್ಬೇಕು. ಹಾಲೆಲೂಯಾ ಅಲ್ವಾ, ತುಂಬಾ ಬುದ್ಧಿ ಇರ್ಬೇಕು. ದೇವರು ತಾನೇ ಈ ದಿನದಲ್ಲಿ ನಮ್ಮೊಟ್ಟಿಗೆ ಒಬ್ಬ ಸ್ತ್ರೀ ಕುರಿತಾಗಿ ಮಾತನಾಡುವಂತೆ, ಆ ಸ್ತ್ರೀಯ ಜೀವಿತದಲ್ಲಿ ದೇವರು ಮಾಡಿದಂತ ಕಾರ್ಯಗಳನ್ನ, ಆಕೆ ಯಾವ ರೀತಿಯಾಗಿ ಅದನ್ನ ದೇವರು ಒಪ್ಪಿಸ್ಕೊಟ್ಟು ಆಶೀರ್ವಾದ ಹೊಂದ್ಕೊಂಡ್ರು ಎಂಬುದನ್ನು ನೋಡಿದ್ರ ಮೂಲಕವಾಗಿ ನಾವು ಈ ದಿನ ವಾಕ್ಯ ಕೇಳಿ ಹೋಗ್ತಾ ಇದ್ದೀವಿ. ನಾನು ಸ್ತ್ರೀ ಅಂದ ತಕ್ಷಣನೇ ಅದು ಪುರುಷರಿಗೂ ಅಲ್ಲ ಅಂತಲ್ಲ. ಬೈಬಲ್ ಹೇಳುವಂತದ್ದು ಎಲ್ಲ ವ್ಯಕ್ತಿಗಳ ಕುರಿತಾಗಿ ಮಾತಾಡ್ಬೇಕಾದ್ರೆ ಎಲ್ಲಾ ವ್ಯಕ್ತಿಗಳು ಕೂಡ ಎಲ್ಲರಿಗೂ ಆ ಒಂದು ಪಾಠ ಅನ್ವಯಿಸ್ತಾರೆ. ಆ ಒಂದು ಲೆಸನ್ ಅಥವಾ ಒಂದು ಸ್ಪಿರಿಚುವಲ್ ಟ್ರೂತ್ ನಮ್ಗೆ ಎಲ್ರಿಗೂ ಅನ್ವಯಿಸ್ತಾರೆ. ಅದಕ್ಕೋಸ್ಕರವಾಗಿ ಗಂಡಸು ಕಿವಿ ಮುಚ್ಕೊಂಬಾರ್ದು, ಸರಿನಾ? ಎಲ್ಲರೂ ಕೇಳಿಸ್ಕೊಬೇಕು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ, ವಾಕ್ಯ ಸ್ವರೂಪವಾದ ಪರಲೋಕ ತಂದೆ, ಅಪಾಯ ಸಮಯ ನಿನಗೆ ಒಪ್ಪಿಸಿಕೊಡುತ್ತೇನೆ. ವಾಕ್ಯದ ಮೂಲಕವಾಗಿ ನನ್ನ ಮಕ್ಕಳೊಟ್ಟಿಗೆ ಮಾತನಾಡು. ದೇವಾಲಯ ಮಾತನಾಡುವಂತ ದೇವರನ್ನು ಕರ್ತನೆ. ಮನುಷ್ಯರು ಮಾತನಾಡಲು ವ್ಯರ್ಥ ಇಸಪ್ಪ. ನೀನು ಮಾತನಾಡುವುದಾದ್ರೆ ನಾವು ಸರಿ ಹೋಗುತ್ತೇವೆ. ನಿನ್ನ ಮಕ್ಕಳಾಗಿ ಇನ್ನೂ ಕರ್ತನೆ ಅಪ್ಪ, ನಿನಗಾಗಿ ಜೀವಿಸೋದಕ್ಕೆ ಬಲ ತೆಗೆದುಕೊಳ್ಳುವಂತ ಮಕ್ಕಳಾಗುತ್ತೇವೆ. ಅದಕ್ಕಾಗಿ ನೀನು ನಮ್ಮೊಟ್ಟಿಗೆ ಮಾತನಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯಾಗುತ್ತೇನೆ. ಸತ್ಯವೇದದಲ್ಲಿ ಯೂಶುವಲ್ ಆಗಿ ಬಯೋಗ್ರಫೀಸ್ ಅಂತೀವಲ್ಲ, ಅಂದ್ರೆ ವ್ಯಕ್ತಿಗಳ ಕುರಿತಾಗಿ ನಾವು ಧ್ಯಾನ ಮಾಡಬೇಕಾದ್ರೆ ಎರಡು ರೀತಿಯಾಗಿ ಅದು ನಮಗೆ ಸಹಾಯ ಮಾಡ್ತಾರೆ. ಎಷ್ಟು ರೀತಿಯಾಗಿ? ಎರಡು ರೀತಿಯಾಗಿ. ಮೊದಲೇದು ಏನಂದ್ರೆ ಎಕ್ಸಾಂಪಲ್ ಟು ಅವಾಯ್ಡ್. ಕೆಲವೊಂದು ಉದಾಹರಣೆಗಳು ನಾವು ಅದನ್ನ ಅವಾಯ್ಡ್ ಮಾಡಬೇಕು. ಉದಾಹರಣೆಗೆ ಜೋನ ಗೊತ್ತಲ್ವಾ? ದೇವರು ಆತನಿಗೆ ಏನ್ ಕಮಾಂಡ್ ಕೊಟ್ರು? ಹೋಗು ಅಂದ್ರು, ಆದ್ರೆ ಆತನು ಹೋಗಲ್ಲ ಅಂದ. ಅದಾಗುತ್ತಲ್ಲ, ಈ ರೀತಿಯಾದಂತ ಒಂದು ವರ್ತನೆನ ಅಥವಾ ಈ ತರ ವ್ಯಕ್ತಿಯ ಒಂದು ಉದಾಹರಣೆನ ನಾವು ಯಾತಕ್ಕಾಗಿ ತೆಗೆದುಕೋಬೇಕಂದ್ರೆ ವಾರ್ನಿಂಗ್ ಆಗಿ ತೆಗೆದುಕೊಳ್ಬೇಕೇ ಹೊರತು ಅದನ್ನ ನಾವು ನಮ್ಮ ಸ್ಪಿರಿಚುವಲ್ ಗ್ರೋತ್ಗೋಸ್ಕರ ಅಲ್ಲ. ಅದು ನಮ್ಗೆ ಅವಾಯ್ಡ್ ಮಾಡ್ಬೇಕು. ಅದು ವಾರ್ನಿಂಗ್ ನಮ್ಗೆ. ಅದಕ್ಕೆ ಒಂದು ಒಳ್ಳೆ ವಚನ ಹೇಳ್ತಾರೆ, 1 ಕೊರಿಂಥ 10:6-11. ಯಾರಾದ್ರೂ ಒಬ್ರು ಓದ್ರಿ. 1 ಕೊರಿಂಥ 10:10-11 ಓದಿ ಸಾಕು. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗೊಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣಗೊಟ್ಟಬೇಡಿರಿ. ಅವರಿಗೆ ಸಂಬಂಧಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗ ಅಂತ್ಯಕ್ಕೆ ಬರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ. ಬಂದಿರುವವರಾದ ನಮಗೆ ಬೈಬಲ್ ಸರಿಯಾಗಿ ಓದಬೇಕಂದ್ರೆ ಯುಗ ಅಂತ್ಯಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳ್ತಾರೆ ವಾಕ್ಯ ಅಲ್ವಾ? ಇದೇನಾಗಿದೆ, ನಮಗೆ ನಿರ್ದೇಶನವಾಗಿ ಒಂದು ವಾರ್ನಿಂಗ್ ಆಗಿದೆ ವಾಕ್ಯ ಇರುವಂತದ್ದು. ಆ ವ್ಯಕ್ತಿಯ ಮೂಲಕವಾಗಿ ಕಲಿಬೇಕಾಗಿರುವಂತದ್ದು. ಅದಕ್ಕೆ ನಾವು ಅಂತ ಒಂದು ವ್ಯಕ್ತಿಯ ತೆಗೆದುಕೊಂಡು ನನ್ನ ಒಂದು ಲೈಫ್ ಅಲ್ಲಿ ಅಪ್ಲೈ ಮಾಡ್ಕೋಬಾರ್ದು. ಆ ಒಂದು ಆತನ ಜೀವನ, ಆತನ ದೇವ್ರು ಏನೆಲ್ಲ ಮಾಡ್ದ, ಆತನ ದೇವ್ರು ಏನ್ ಮಾಡ್ದ, ಅದನ್ನ ನಾವು ತಗೋಬಾರ್ದು. We have to avoid that because that example is not for the growth of our spiritual life. ಅದಕ್ಕೋಸ್ಕರವಾಗಿ ಎರಡನೇ ರೀತಿಯಾಗಿ ನಾವು ಆ ಒಂದು ಬಯೋಗ್ರಫಿ ಅಥವಾ ವ್ಯಕ್ತಿಯ ಕುರಿತಾಗಿ ಧ್ಯಾನ ಮಾಡಬೇಕಾದ್ರೆ ಸಿಗುವಂತ ಎರಡನೇ ಒಂದು ಆ ಒಂದು ನಮ್ಗೆ ಸಹಾಯ ಮಾಡೋದು ಯಾವ್ದಂದ್ರೆ ಎಕ್ಸಾಂಪಲ್ಸ್ ಟು ಫಾಲೋ. ನಾವು ಕೆಲವೊಂದು ಉದಾಹರಣೆ ಅನುಸರಿಸಿ ನಡಿಬೇಕು. ಅದನ್ನ ನಾವು ಇದೇ ಓಡಲು ಹೋಗುವಂತ ಆ ಸ್ತ್ರೀಯ ಒಂದು ಹೆಸರು ಎಲಿಜಬೆತ್. ನಮ್ ಸಭೆಗೆ ನಾವು ತಿಳಿಸ್ಬೇಕಲ್ಲ, ಹೇಳ್ಬೋದು ಅಂತ ಅನ್ನ ನೋಡ್ತಿದ್ದೀರಾ? ಅವ್ರನ್ನ ಸತ್ಯವೇದ ಅಂತ ಎಲಿಜಬೆತ್. ಓಕೆನಾ? ಅದಕ್ಕೆ ರೋಮಾಪುರದವರಿಗೆ 15:4 ಹೇಳ್ತದೆ ಈ ರೀತಿಯಾಗಿ. ರೋಮಾಪುರದ ಬರೆದ ಪತ್ರಿಕೆ 15:4 ಈ ರೀತಿಯಾಗಿ ಹೇಳ್ತದೆ. ಅಂತ ಉದಾಹರಣೆ ಏನ್ ಮಾಡ್ಬೇಕಂತ ನಾವು ಯಾರಾದ್ರು ರೋಮನ್ಸ್ ಚಾಪ್ಟರ್ 15:4. ಪೂರ್ವದಲ್ಲಿ ಬರೆದಿದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗಿರುವಂತೆ ಈ ಗ್ರಂಥಗಳು ಬರೆಯಲ್ಪಟ್ಟವು. ರಕ್ಷಣೆಯ ನಿರೀಕ್ಷೆ ಉಳ್ಳಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಇದು ನಾವು ಅನುಸರಿಸಬೇಕು. ಇವಾಗ ಒಂದು ಎಲಿಜಬೆತ್ ಜೀವಿತ ನೋಡಕ್ ಹೋಗ್ತಾ ಇದ್ದೇವೆ. ಈ ದಿನ ವುಮೆನ್ಸ್ ಡೇ ಅಲ್ವಾ? ನಾನು ಒಂದು ಸ್ತ್ರೀ ಕುರಿತಾಗಿ ಮಾತನಾಡಬೇಕಾದ್ರೆ ನನಗೆ ಬಂದಂತ ಒಂದು ಸ್ತ್ರೀ ಒಂದು ಯಾರಂದ್ರೆ ಎಲಿಜಬೆತ್. ಈ ಎಲಿಜಬೆತ್ ಯಾರು ಅಂತ ನೋಡುವುದಾದ್ರೆ ಈಕೆ ಜಾನ್ ದ ಬ್ಯಾಪ್ಟಿಸ್ಟ್ ಅವರ ತಾಯಿ, ಸಾನಿಕಾದ ಯೋಹಾನ ತಾಯಿ ಅಂತ ನಾವು ನೋಡ್ತೇವೆ.
ಸಾನಿಕಾಲ ಯೋಹಾನ ಏನ್ ಮಾಡ್ದ ಅಂತ ನೀವು ನೋಡುವುದಾದ್ರೆ ಇವಾಗ ಫೋರನ್ನರ್ ಫಾರ್ ಕ್ರೈಸ್ಟ್, ಅಂದ್ರೆ ಕ್ರಿಸ್ತನು ಬರೋದಕ್ಕೆ ಮುಂಚಿತವಾಗಿ ಮಾರ್ಗವನ್ನ ಸಿದ್ಧ ಮಾಡಿದಾತನೇ ಸಾನಿಕಾಲ ಯೋಹಾನ. ಅಂತ ಒಂದು ಮಹಾಪುರುಷನ ತಾಯಿಯಾದಂತ ಎಲಿಜಬೆತನ ಕುರಿತಾಗಿ ನಾವು ನೋಡುವವರಾಗಿದ್ದೇವೆ. ಲೂಕ 1ನೇ ಅಧ್ಯಾಯವನ್ನು ತಿಳಿಸ್ಕೊಳ್ಳಿ ನೀವು ಸತ್ಯವಿದ್ದಲ್ಲಿ. going to meditate on all these verses where the Elizabeth has been mentioned. ಅವನು ಎಲಿಜಬೆತ್ ಕುರಿತಾಗಿ ಹೇಳಿರುವಂತ ಈ ವೇದ ಭಾಗವನ್ನು ತೆಗೆದುಕೊಳ್ಳಿ. ಲೂಕ 1:5-7 ವಚನ. ಅರಸನಾದ ಹೆರೋದರ ಕಾಲದಲ್ಲಿ ಅಬಿಯನ ವರ್ಗಕ್ಕೆ ಸೇರಿದ ಜಕರ್ಯನೆಂಬ ಯಾಜಕನಿದ್ದರು. ಅವನ ಹೆಂಡತಿಯ ಅರೋನನ ವಂಶದವಳು. ಆಕೆಯ ಹೆಸರು ಎಲಿಜಬೆತ್. ಸಾಕು. ಈಗ ನೋಡ್ತೇವೆ, ಯುದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಭಿಯಾನ ವರ್ಗಕ್ಕೆ ಸೇರಿದ ಜಕಾರ್ಯನೆಂಬ ಯಾಜಕನಿದ್ದನು. ಅವನ ಹೆಂಡತಿ ಸಹ ಆರೋನ ವಂಶದವಳು. ಆಕೆ ಹೆಸರು ಎಲಿಜಬೆತ್. ಇವರಿಬ್ಬರಿಗೆ ನೋಡುವುದಾದ್ರೆ ಆ ಬ್ಯಾಕ್ ಗ್ರೌಂಡ್ ಅಥವಾ ಅವ್ರು ಬಂದಂತ ಒಂದು ಸಂತತಿ ನೋಡುವುದಾದ್ರೆ ಅವರಿಗೆ ಆತ್ಮಿಕವಾದಂತಹ ಒಂದು ಚರಿತ್ರೆ ಇತ್ತು. ಸ್ಪಿರಿಚುವಲ್ ಹಿಸ್ಟ್ರಿ ಬಿಹೈಂಡ್ ದೇಮ್, ಅಂದ್ರೆ ಅವ್ರಿಗೆ ಹಿಸ್ಟ್ರಿ ಇತ್ತು. ಅದ್ಯಾವುದು ಆತ್ಮಿಕವಾಗಿ. ಯಾಕಂದ್ರೆ ಆಕೆ ಯಾವ ಒಂದು ವಂಶದ ಬಂದವಳು? ಆರೋನನ ವಂಶದವಳು. ಅದೇ ರೀತಿ ಮದುವೆ ಆದವರು ಯಾರನ್ನ? ಯಾಜಕನನ್ನ. ಸತ್ಯವೇದ ಮಲಾಕಿ 2:7 ರೀತಿ ಹೇಳ್ತದೆ. ಯಾರಾದ್ರೂ ಓದಿ ಮಲಾಕಿ 2:7. ಮಲಾಕಿ ಚಾಪ್ಟರ್ 2:7. ಜ್ಞಾನಾನುಸಾರವಾಗಿ ಮಾತನಾಡುವುದು ಯಾಜಕನ ತುಟಿಗಳ ಧರ್ಮವಷ್ಟೇ. ಅವನು ಸೇನಾಧೀಶ್ವರ ಯೆಹೋವನ ದೂತನಾಗಿರುವ ಕಾರಣ ಜನರು ಅವನ ಬಾಯಿಂದ ಧರ್ಮೋಪದೇಶವನ್ನು ಕೇಳಿಕೊಳ್ಳತಕ್ಕದ್ದು. ಸಾಕು. ಇಲ್ಲಿ ನಾವು ನೋಡ್ತೇವೆ, ದೇವ್ರ ವಾಕ್ಯಾನುಸಾರವಾಗಿ ಆ ಒಂದು ಲಿವೈಟ್ಸ್ಗೆ, ಯಾಜಕರಿಗೆ ಒಂದು ವಿಶೇಷವಾದಂತಹ ಒಂದು ಜವಾಬ್ದಾರಿ ಕೊಡಲ್ಪಟ್ಟಿತ್ತು. ಅದೇನು? ಧರ್ಮ ಉಪದೇಶವನ್ನ ಮಾಡಬೇಕು. ಅಲ್ಲ ನೋಡ್ತೇವಲ್ಲ, ಯಾಜಕನ ತುಟಿಗಳ ಧರ್ಮವಷ್ಟೇ, ಜ್ಞಾನವನ್ನು ಅನುಸರಿಸಿ ಮಾತನಾಡಬೇಕು. ಈ ರೀತಿಯಾದಂತಹ ಒಂದು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಯನ್ನ ದೇವರು ಕೊಟ್ಟಿದ್ರು. ಯಾರಿಗೆ? ಯಾಜಕರಿಗೆ. ಈ ಎಲಿಜಬೆತ್ ಅನ್ನೋರ ನೋಡ್ತೇವಲ್ಲ, ಸಾನಿಕಾಲ ಯೋಹಾನ ತಾಯಿ ಎಲಿಜಬೆತ್ ಈ ರೀತಿಯ ಒಂದು ವಾತಾವರಣದಲ್ಲಿ ಬೆಳೆದವಳು. ಆಕೆ ಮನೆಯಿಂದ ಕೂಡ ಆರೋನ ವಂಶದವಳು. ಆತಳು ಒಂದು ಲೇವಿ ಗೋತ್ರಕ್ಕೆ ಸೇರಿದಂತ ಒಂದು ಆರೋನ ವಂಶದಲ್ಲಿ ಬೆಳೆದವಳು. ಅಲ್ಲೂ ಸಹ ಆಕೆ ನ್ಯಾಚುರಲ್ ಆಗಿ ಧರ್ಮಶಾಸ್ತ್ರವನ್ನ ಚೆನ್ನಾಗಿ ಕಲಿತು ಬೆಳೆದವಳಾಗಿದ್ದು, ಮದುವೆ ಆದ ಯಾಜಕರೊಟ್ಟಿಗೂ ಸಹ ಇದ್ದಾಗೂ ಸಹ ಆಕೆಗೆ ವಾಕ್ಯಗಳು ಚೆನ್ನಾಗಿ ಗೊತ್ತಿತ್ತು. ಪ್ರಿಯರೇ, ಮೊಟ್ಟ ಮೊದಲನೇದಾಗಿ ಸ್ತ್ರೀಯರಾದ ನಾವು ತಿಳಿದುಕೊಳ್ಬೇಕಾಗಿರೋದು, ತಾಯಂದ್ರು, ಹೆಂಡತಿರು, ಅಕ್ಕಂದ್ರು, ತಂಗಿರು, ನಾವು ತಿಳ್ಕೊಳ್ಬೇಕಾಗಿರೋದು ವಾಕ್ಯವನ್ನ ನಾವು ಚೆನ್ನಾಗಿ ತಿಳಿದವರಾಗಿರಬೇಕು. ಯಾವಾಗಲೂ ಅಷ್ಟೇ ನೋಡಿ, ವಿಶ್ವಾಸಿ ಜೀವಿತದಲ್ಲಿ ಬರುವಂತಹ ಕಲಹಗಳು, ಜಗಳಗಳು ನೋಡ್ತೀವಿ, ನಾವು ಹೋರಾಟಗಳು ಬರ್ಬೇಕಾದ್ರೆ ನಾವು ಮನುಷ್ಯನ ಮಾತು ಹೇಳಿ ಎಲ್ಲ ನಾವು ಯುದ್ಧ ಮಾಡುವಂಥದ್ದು ಅಥವಾ ನಾವು ಹೋರಾಟ ಮಾಡುವಂಥದ್ದು. ನಾವು ಹೋರಾಟ ಮಾಡುವಂಥದ್ದು ವಾಕ್ಯವನ್ನ ಇಟ್ಟುಕೊಂಡು ಹೋರಾಟ ಮಾಡಬೇಕು. ಅರ್ಥ ಆಗತ್ತಲ್ಲ? ಗಂಡಂದ್ರು, ಹೆಂಡತಿರು, ನಾವು ಮಕ್ಕಳು ನಮ್ಮ ನೋಯಿಸ್ಬೇಕಾದ್ರೆ ವಾಕ್ಯದಲ್ಲೇ ಅವನ್ನ ಹೊಡಿಬೇಕು. ಹಾಲೆಲೂಯಾ. ವಾಕ್ಯ ಗೊತ್ತಿರ್ತಾನೆ ಹೊಡೆಯೋದು. ನಾವೇನ್ ಮಾಡ್ತೀವಿ? ನಮ್ಮ ಬಾಯಿ ಫಸ್ಟ್ ಬಂದ್ಬಿಡ್ತಾರೆ. ಫಿಸಿಕಲ್ ಬಾಯ್ ಅಂದ್ರೆ ನಾವೇಂತೀವಿ, ಹ್ಯೂಮನ್ ಆಗಿ, ಮನುಷ್ಯನಾಗಿ ಹೇಳುವಂತ ಮಾತುಗಳು ಬಂದ್ಬಿಡ್ತಾರೆ ಅನ್ಯರ ಹಾಗೆ. ವಾಕ್ಯ 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 ಇಟ್ಕೊಂಡು ನಾವು ಮಾತಾಡ್ಬೇಕು. ನಾವು ಅವ್ರನ್ನ ವಾಕ್ಯದಿಂದ ಮಾತಾಡ್ಬೇಕಾದ್ರೆ ಅವ್ರ ಹೃದಯದಲ್ಲಿ ಪರಿಶುದ್ಧಾತ್ಮ ಕಾರ್ಯ ಮಾಡ್ತಾನೆ. ಯಾಕಂದ್ರೆ ವಾಕ್ಯಕ್ಕೆ ಭಯ ಉಂಟು. ವಾಕ್ಯ ಅನ್ನೋದು ಅವರನ್ನ ಸರಿ ಮಾಡೋಕ್ಕೆ ಶಕ್ತವಾಗಿದೆ ಪ್ರಿಯರೇ. ಆಗ ಏನ್ ಮಾಡ್ತಾರೆ? ದೇವರಾತ್ಮ ಅವರಲ್ಲಿ ಬದಲಾವಣೆ ತೆಗೆದುಕೊಂಡು ಬರ್ತಾರೆ. ನಾವು ಬಾಯಿ ಮಾತಿಂದ ಎಷ್ಟೇ ಬಡ್ಕೊಂಡ್ರು ಅಷ್ಟೇ. ನಾವು ನೋಡಿದೀನಿ, ಎಷ್ಟು ವರ್ಷಗಳು ಬಡ್ಕೊಂಡಪ್ಪ, ಎಷ್ಟು ವರ್ಷ ಅಲ್ಲಿ, 1 ವರ್ಷ 2 ವರ್ಷ ಅಲ್ಲ, 20 ವರ್ಷ ಅದೇ ಮನುಷ್ಯನಿಗೆ ಬೋಧಿಸಿ ಹಂಗೆ ಮನುಷ್ಯ. ಯಾಕೆ ಮನುಷ್ಯನ್ ಮಾತು ಸಾಧ್ಯನೇ ಇಲ್ಲ ಅಲ್ವಾ? ಇನ್ನು ಮನುಷ್ಯ ಆಕೆ, ಆತನು ಮನುಷ್ಯ, ಆತನ ಗೊತ್ತು ನೀನೇನಂತ, ನಿನಗೆ ಗೊತ್ತು ಆತನೇನಂತ. ಅವ್ನು ಗೊತ್ತಾಗ್ತಾನ್ರಿ? ಏನು ಗೊತ್ತಾಗಲ್ಲ. ಅದೇ ದೇವ್ರ ವಾಕ್ಯ ನಮ್ಗೆ ಚೆನ್ನಾಗಿ ಗೊತ್ತಿದ್ದು, ದೇವ್ರ ಆತ್ಮದಿಂದ ನಾವು ಸಹಾಯದಿಂದ, ಏಸಪ್ಪ ನನ್ ಗಂಡ ಹಿಂಗ್ ಮಾತಾಡಿದ್ರೆ ಹಿಂಗ್ ಮಾತಾಡಕ್ ಕೊಡು ಅಂತ ಕೇಳಿದ್ರೇನ್ರಿ? ಒಬ್ರು ಕೇಳಿದಲ್ಲ. ಏನಾದ್ರೂ ಹೇಳ್ಬಿಟ್ರೆ ಕೋಪದಿಂದ ಬರ್ತೇವೆ ಮಾತು. ಸಾರಿ ಟು ಸೇ, ಸಂಸ್ಕೃತ ಬಂದ್ಬಿಡ್ತದೆ. ದೇವ್ರ ಮಕ್ಕಳ ಬಾಯಿಂದ ಕೆಟ್ಟ ಮಾತು ಬರಲೇಬಾರದು ಪ್ರಿಯರೇ. ನನಗೂ ವಿಶ್ವಾಸಿಗೂ ಇರುವಂತ ಒಂದು ವ್ಯತ್ಯಾಸವನ್ನು ನಾವು ತೋರಿಸುವವರಾಗಿರ್ಬೇಕು.
ಅದಕ್ಕೆ ದೇವ್ರ ವಾಕ್ಯದಲ್ಲೇ ನಮ್ಮ ಮನಸ್ಸಿದ್ರೆ, ದೇವ್ರ ವಾಕ್ಯದ ನಮ್ಮ ಹೃದಯ ತುಂಬಿದ್ರೆ ನಾವು ಬಾಯಿ ತೆಗಿನ ದೇವ್ರ ವಾಕ್ಯನೇ ಬರ್ತದಲ್ವಾ. ಅವಾಗ ಅವರ ವಾಕ್ಯ ಕೇಳ್ಕೊಂಡು ಏನ್ ಮಾಡ್ತಾರೆ, ತೆಪ್ಪಗಾಕ ನೋಡಿಬೇಕಂದ್ರೆ ಎಷ್ಟೇ ಕೂಗಾಡ್ತಾನೆ ನಿಮ್ ಗಂಡ, ಎಷ್ಟೇ ಕೂಗಾಡ್ತಾನೆ ನಿಮ್ ಹೆಂಡತಿ, ಪ್ರಾರ್ಥನೆ ಮಾಡ್ಕೊಂಡು ಆ ವಾಕ್ಯನ ಏಸಪ್ಪ ಕೊಟ್ಟಾಗ ಮಾತಾಡಿದ್ರೆ ಗಾಕ್ಷಿ. ನಾನ್ ನೋಡಿದೀನಿ, ನನ್ನ ಲೈಫಲ್ಲಿ ನೋಡಿದೀನಿ, ಅನೇಕರ ಒಂದು ಲೈಫಲ್ಲಿ ಕೇಳಿದೀನಿ, ಅವ್ರು ಮಾತಾಡಕ್ಕೆ ಆಗಿಲ್ಲ ಆಂಟಿ ಅಂದ್ರು. ಬಂದ ಹುಡುಗಿ, ಆಂಟಿ ಅವ್ರು ನೋಡ್ತಾ ಇದ್ದ ಆಂಟಿ, ಸುಮ್ಮನೆ ಅಂದ್ರು, ಬಾಯ್ ಮುಚ್ಕೊಂಡ್ಬಿಟ್ರು ಆಂಟಿ ಅಂದ್ರು. ದಟ್ ಈಸ್ ದ ಪವರ್ ಆಫ್ ದ ಗಾಡ್ಸ್ ವರ್ಡ್. ಅದನ್ನ ಯಾಕೆ ಹೇಳ್ಬೇಕಂದ್ರೆ ಎಲಿಜಬೆತ್ ನೋಡಿ ಎಷ್ಟು ಚೆನ್ನಾಗಿ ಆ ದೇವ್ರ ವಾಕ್ಯದಲ್ಲಿ ಎಕ್ಯೂಪ್ ಆಗಿದ್ರು, ದೇವ್ರ ವಾಕ್ಯವನ್ನ ತಿಳಿದವರಾಗಿದ್ರು. ಯಾಕಂದ್ರೆ ಆಕೆ ಆ ಒಂದು ಅಂಶದಲ್ಲಿ ಬಂದವಳು. ನಾವು ಈಗ ಯಾವ ವಂಶ ಇದ್ದೀವಿ? ಅಲ್ಲ, ವಂಶ ಗೊತ್ತಾ ನಿಮ್ಗೆ? ಏಸಪ್ಪ ವಂಶನೇ ಗೊತ್ತಿಲ್ವಾ? ಯಾವ ಗೋತ್ರ ರೀ? ಕನ್ಫ್ಯೂಸ್ ಆಗಬೇಡಿ, ದೇವಸ್ಥಾನಕ್ಕೆ ಬಂದಿನ ಹೋಗಿ ದೇವಾಲಯಕ್ಕೆ ಏಸಪ್ಪ ಆಲಯಕ್ಕೇನೆ. ಏನ್ರಿ ನಿಮ್ ಗೋತ್ರ? ಏನ್ರಿ ನಿಮ್ ವಂಶ? ಹೇಳಿ, ಏನ್ ವಂಶ ನಿಮ್ದು? ಏಸಪ್ಪನ ವಂಶನಾ? ಪ್ರಕಟಣೆ ಏನೇ ಹೇಳ್ತದೆ ರೀ? ಪ್ರಕಟಣೆ ಹೇಳ್ತದೆ ನಾವೇನಾಗಿದ್ದೀವಿ ಅಂತ ಯೇಸು ಕ್ರಿಸ್ತನಿಗೆ ರಾಜರು ಯಾಜಕ ವಂಶದವರು ಆಗಿದ್ದೇವೆ. ಅವಾಗ ನಾನು ಯಾಜಕ ವಂಶ ತರ ಇದ್ದೀನಿ. ನಾನು ವಾಕ್ಯಗಳನ್ನ ಓದ್ಬೇಕಾ, ವಾಕ್ಯಗಳನ್ನ ಮರಣ ಮಾಡ್ಕೋಬೇಕು, ವಾಕ್ಯನ ಮನಸ್ಸಲ್ಲಿ ಇಟ್ಕೋಬೇಕಾ ಬೇಡವಾ? ಹಲೋ, ಮುಂದೆ ನೋಡೋಣ. ಆ ಅಧ್ಯಾಯದಲ್ಲೇ 1:6 ವಚನ ಹೋಗೋಣ. ಅವರಿಬ್ಬರು ಕರ್ತನ ಎಲ್ಲ ಆಜ್ಞೆಗಳನ್ನು ನೇಮ ನಿಷ್ಠೆಗಳು ಕೈಗೊಂಡು ತಪ್ಪುಗಳನ್ನು ನಡೆಸಿಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದಾರೆ. ಆದರೆ ಎಲಿಜಬೆತ್ತಳು ತಂದೆಯಾದ್ದರಿಂದ ಅವರಿಗೆ ಮಕ್ಕಳು ಇರಲಿಲ್ಲ. ಅವರಿಬ್ಬರು ದಿನ ಹೋದವರಾಗಿದ್ದಾರೆ. ಇಲ್ಲಿ ನಾವು ನೋಡ್ತೀವಿ ನೋಡಿ, ಎಂತ ಒಂದು ಬ್ಯೂಟಿಫುಲ್ ಟೆಸ್ಟಿಮೋನಿ ಅಲ್ವಾ? ಸುಂದರವಾದಂತ ಒಂದು ಟೆಸ್ಟಿಮೋನಿ ಸಾಕ್ಷಿಯಲ್ಲಿದೆ. ಅವರಿಬ್ರು ಏನಾಗಿದ್ರಂತೆ, ಕರ್ತನ ಎಲ್ಲಾ ಆಜ್ಞೆಗಳನ್ನ ನೇಮ ನಿಷ್ಠೆಗಳನ್ನ ಕೈಗೊಂಡು ತಪ್ಪಿಲ್ಲದೆ ನಡೆದುಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ. ಒಳ್ಳೆ ಬ್ಯೂಟಿಫುಲ್ ಟೆಸ್ಟಿಮೋನಿ ಅಲ್ವಾ? ಎಷ್ಟು ಒಳ್ಳೆಯ ಒಂದು ಸಾಕ್ಷಿ. ಆದರೆ ಸೇಮ್ ಟೈಮ್ ಇಟ್ಸ್ ಎ ಸ್ಯಾಡ್ ಟೆಸ್ಟಿಮೋನಿ, ಅಂದ್ರೆ ದುಃಖಕರವಾದ ಒಂದು ಸಾಕ್ಷಿಯಾಗಿ ನಾವು ನೋಡ್ತೇವೆ. ಯಾತಕ್ಕೆ? ಅವರಿಗೆ ಮಕ್ಕಳಿರಲಿಲ್ಲ, ಬಂಜೆ ಆಗಿದ್ರು ಅಲ್ವಾ? ಅವ್ರು ಎಷ್ಟು ಸಾರಿ ಪ್ರೇ ಮಾಡಿರ್ಬೋದ್ರಿ ಅಲ್ವಾ? ಸ್ವಲ್ಪ ಊಹಿಸ್ಕೊಳ್ಳೋಣ. ಸ್ವಲ್ಪ ನಮ್ಗೆ ಆ ಪ್ರಭಾವ ಬೀಳ್ಬಿಟ್ಟಿದೆ, ಊಹಿಸ್ಕೊಳ್ಳೋ ಪ್ರಭಾವ ಜಾಸ್ತಿ ಬಿಟ್ತಾ ಇದೆ ನನಗೆ ಅಲ್ವಾ? ಈ ವಿಷಯನ ನನಗೆ ಟೀಚ್ ಮಾಡಲ್ಲ, ಊಹಿಸ್ಕೊಳ್ಳಿ ಅಂತ ಹೇಳ. ನಾನು ನನಗೂ ಬರ್ತಾ ಇದೆ, ಊಹಿಸ್ಕೊಳ್ಳಿ ಸರಿನಾ? ಪ್ಲೀಸ್ ಇಮ್ಯಾಜಿನ್. ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವಾಗ ಜಾನ್ ದ ಬ್ಯಾಪ್ಟಿಸ್ಟು ತಾಯಿ ಎಲಿಜಬೆತ್ ಜಕ್ಕಾರಿಯ ಅವ್ರಿಗೂ ಇರೋದೇ ಆ ವಂಶನೇ, ಅವರು ಈ ವಂಶ, ಲಿವೈಸ್ ವಂಶ ಅಂದ್ರೆ ಯಾಜಕರ ವಂಶ. ಅವ್ರಿಬ್ರಿಗೆ ಮಕ್ಕಳಿಲ್ಲ. ಅವ್ರು ಎಷ್ಟೊತ್ತಿ ಪ್ರಶ್ನೆ ಮಾಡಿರ್ತಾನೆ. ಎಷ್ಟೋ ದೇವ್ರ ಹತ್ರ ಬೇಡಿರ್ಬೇಕ್ರಿ. ದೇವ್ರವ್ರು ಕೊಟ್ಟೇ ಇಲ್ವೇ? ಅದಕ್ಕಂತ ಅವರು ದೇವರ ಬಿಟ್ಬಿಟ್ರೇನ್ರಿ? ಚೆನ್ನಾಗಿ ತಿಳ್ಕೊಳ್ಳಿಕ್ರಿ, ದೇವರಲ್ಲಿ ನಾವು ಅನೇಕ ಸಾರಿ ಅನೇಕ ವಿಷಯಗಳಿಗೆ ಪ್ರಾರ್ಥನೆ ಮಾಡ್ತಾನೇ ಇದ್ರೆ, ಪ್ರಾರ್ಥನೆ ಕೇಳಿಲ್ಲ ಅಂದ್ಬಿಟ್ಟು ನಾವು ದೇವ್ರ ಮೇಲೆ ಬೇಜಾರು ಮಾಡ್ಕೊಂಡು ಸಭೆಗೆ ಬರ್ದೇ ಇರಬಾರ್ದು. ಅನೇಕರಿಗೆ ಆ ಬುದ್ಧಿ ಇದೆ. ನಾನು ನೋಡಿದೀನಿ ವಿಶ್ವಾಸಿಗಳು, ನಮ್ಮ ಸಭೆ ಮಾತ್ರ ನಾನು ಹೇಳ್ತಾ ಇರೋದು, ಅನೇಕ ಸಭೆಗಳು ನೋಡಿ. ನಾನು ಪಾಸ್ಟರ್ಗಳ ಹತ್ರ ಮಾತಾಡ್ಬೇಕಾದ್ರೆ ಹೇಳೋದಂಗೆ, ಅವರು ಸಿಸ್ಟರ್ ದೇವರು ಅವ್ರಿಗೆ ಕೊಡ್ತಾ ಇಲ್ಲ, ಅದಕ್ಕೆ ಅವ್ರು ಸಭೆಗೆ ಬರ್ತಾ ಇಲ್ಲ. ನಾನು ಹೇಳಿದೆ, ಅಣ್ಣ ಮಗನೇ, ಸಭೆ ಏಸಪ್ಪ ನಮ್ಗೆ ಕೊಡ್ತಾ ನಡ್ಸಕ್ಕೆ ಅಲ್ವಾ? ಆ ಒಂದು ವಿಚಾರದಲ್ಲಿ ಅವ್ರಿಗೂ ದೇವ್ರಿಗಿರುವಂತ ಸಂಬಂಧ ತಾನೆ. ಇವಾಗ ದೇವ್ರು ಕೊಟ್ಟಿಲ್ಲ ಅಂತ ನೀ ಸಭೆಗೆ ಬರ್ದೇ ಇದ್ರೆ ದೇವ್ರು ಕೊಟ್ಬಿಡ್ತಾನ? ಕೊಡ್ತಾನೇನ್ರಿ? ದೇವ್ರ ಹತ್ರ ನಾವು ಫಸ್ಟ್ ಸರಿಯಾಗಿರೋದನ್ನ ನೋಡ್ಬೇಕು. ಅದಕ್ಕೆ ನಾನು ಒಂದು ಬುಕ್ಕಲ್ಲಿ ಆತರ ಈ ರೀತಿ ಬರೆದಿದ್ದಾರೆ, ಅದು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅನ್ಕೊಂಡೆ. ಅದಕ್ಕೆ ಇಸ್ ದ ರೈಟ್ ಟೈಮ್ ಟು ಶೇರ್ ದಟ್. ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಪ್ರಾರ್ಥನೆ ಕುರಿತಾಗಿ ಹೇಳ್ಬೇಕಾದ್ರೆ ಚೆನ್ನಾಗಿ ಕೇಳಿಸ್ಕೊಳ್ಳಿ. When we pray a prayer that is not right, God will say no ಅಂತ. ನಾವು ಪ್ರಾರ್ಥನೆ ಮಾಡ್ತೀವಿ, ಆದ್ರೆ ಆ ಪ್ರಾರ್ಥನೆ ಸರಿ ಇಲ್ಲ ಅಂದ್ರೆ ದೇವರು ಇಲ್ಲ ಅಂತಾರೆ. When we pray a prayer and we are not right, God will say grow. ಪ್ರಾರ್ಥನೆ ಮಾಡಿದೀವಿ, ಅದು ನಾ ಸರಿ ಇಲ್ಲ, ದೇವರ ಬೆಳಿ ಮಗನೇ ಸರಿನಾ? ಫಸ್ಟ್ ಬೆಳಿ, ನಂತರ ನಾ ಹೇಳ್ತೀನಿ ಅಂತಾರೆ. ಮೂರನೇದಾಗಿ, when we pray
a prayer and the timing is not right, God will say slow. ನಾವು ಪ್ರೇಯರ್ ಮಾಡಿದೀವಿ, ಆ ಟೈಮಿಂಗ್ಸ್ ದೇವ್ ಟೈಮಿಂಗ್ಸ್ ಅಲ್ಲ. ದೇವ್ರು ಹೇಳ್ತಾ ಗೊತ್ತಾ, ನಿಧಾನ ನಿಧಾನ ಅಲ್ವಾ? ಟ್ರಾಫಿಕ್ ಲೈಟ್ಸ್ ಅಲ್ಲಿ 3 ಲೈಟ್ ಇದೆ ಏನ್ರಿ? ಗ್ರೀನ್ ಬಂದ್ರೆ, ರೆಡ್ ಬಂದ್ರೆ, ಯೆಲ್ಲೋ ಬಂದ್ರೆ, ಅಲ್ವಾ? ಅಂದ್ರೆ ಎಲ್ಲೋ ಬಂದು ರೆಡ್ ಬಂದ್ಬಿಡ್ತದೆ, ಎಲ್ಲೋ ಬಂದು ಗ್ರೀನ್ ಬರ್ತದೆ. ಆಲ್ಟ್ ನಿಲ್ಲು, ಅಲ್ಲೇಸಪ್ಪ ನಾನು ಕೊಡಲ್ಲ ಅಂತಿದ್ದೆ, ನಿಲ್ಲು, ಸಮಾಧಾನವಾಗಿರು, ನನ್ನ ಟೈಮ್ ಇನ್ನೂ ಬಂದಿಲ್ಲ, ನಾನೀಗ ಕೊಡ್ತೀನಿ ಅಂತ. ಕೊನೆಯದಾಗಿ when we pray a prayer and the timing is when we pray a prayer and all is right, God will say yes, go ಅಂತ. ಅಂದ್ರೆ ದೇವರು ಪ್ರಾರ್ಥನೆ ಕೇಳ್ತಾನೆ. ನಮ್ಮ ಪ್ರೇಯರ್ ಸರಿಯಾಗಿರ್ಬೇಕು, ಎಲ್ಲಾ ಸರಿಯಾಗಿದ್ರೆ ದೇವರ ಪ್ರಾರ್ಥನೆ ಉತ್ತರ ಕೊಡ್ತಾನೆ. ನಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ಅನೇಕ ಸಾರಿ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮ್ಮನ್ನ ನಾವು ಅವಲೋಕನ ಮಾಡ್ಕೊಳ್ಬೇಕು, ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ದೇವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಏನ್ರಿ? ಏಸಪ್ಪ ಏಸಪ್ಪನೇ, ಸರ್ವಶಕ್ತನೇ, ಸರ್ವವಲ್ಲಭನೇ, ಆತನ ಯಾವತ್ತೂ ಕಮ್ಮಿ ಆಗಲ್ಲ. ಆದ್ರೆ ನಾನು ನೀನು ಮಾಡುವಂತ ಪ್ರಾರ್ಥನೆ ಯಾವುದಕ್ಕಾಗಿ ಮಾಡ್ತಾ ಇದ್ದೇವೆ, ಸರಿಯಾಗಿದ್ದೇವಾ, ಸರಿಯಾದ ಟೈಮಿಂಗ್ ಅಲ್ಲಿ ಮಾಡ್ತಾ ಇದ್ದೇವಾ, ಅದನ್ನ ತಿಳಿದುಕೊಂಡು ಮಾಡಿದ್ರೆ ದೇವರು ಉತ್ತರ ಕೊಡ್ತಾನೆ. ಕೆಲವೊಂದ್ ಸಾರಿ ಇಲ್ಲಿ ನಾವು ನೋಡ್ತೀವಲ್ಲ, ಎಲಿಜಬೆತ್ಗೆ ಮಕ್ಕಳು ಇರಲಿಲ್ಲ, ಆದ್ರೆ ಅವ್ರು ದೇವರಲ್ಲಿ ಏನಾಗಿದ್ರು, ನೀತಿವಂತರಾಗಿದ್ರು, ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ರು, ನೇಮ ನಿಷ್ಠೆಗ ಕೈಗೊಂಡು ನಡೀತಾ ಇದ್ರು, ಎಲ್ಲ ಆಜ್ಞೆಗಳನ್ನ ಕೈಗೊಂಡು ನಡೀತಾ ಇದ್ರು. ಆದ್ರೂ ಸಹ ಆಕೆ ಏನಾಗಿದ್ರು, ಬಂಜೆ ಆಗಿದ್ರು, ಮಕ್ಕಳು ಇರಲಿಲ್ಲ. ಆ ಟೈಮ್ಗೆ ನೀವು ನೋಡುವುದಾದ್ರೆ ಬಂಜೆ ಆಗಿರುವಂತದ್ದು ಬಹಳ ಕಷ್ಟವಾದ ಕಾರ್ಯ ರೀ. ಇವಾಗ ಹಳ್ಳಿಗಳು ಮಾತಾಡಲ್ವಾ, ನಮ್ಮ ಪಟ್ಟಣದಲ್ಲಿ ಮಾತಾಡಲ್ಲ. ಹಳ್ಳಿಗಳು ನೀವು ನೋಡುದಾದ್ರೆ ಮಕ್ಕಳಾಗಿಲ್ಲ ಅಂದ್ರೆ, ಓ ಮಕ್ಕಳಾಗಿಲ್ಲ ಬಂಜೆ ಒಂಥರ ಹೀಯಾಳಿಸ್ತಾರಲ್ವಾ. ಅದೆಲ್ಲ ಆಕೆ ಏನಾಗಿರ್ಬಹುದು, ತಾಳ್ಮೆಯಿಂದ ಆಕೆ ದೇವರಲ್ಲಿ ಕಾಯ್ಕೊಂಡಿದ್ದು. ದೇವರಲ್ಲಿ ಕಾಯ್ಕೊಂಡಿದ್ದು ನಾವು ನೋಡ್ತೇವೆ. ಅದನ್ನ ಕೆಲವರು ಸತ್ಯವೇದದಲ್ಲಿ ಕಾಯ್ಕೊಂಡಿದ್ರು ಅಂತ ಹೇಳುವಂತ ವಚನಗಳಿದೆ. ಲೂಕ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನಾವು ಯಾರು ನೋಡೋಣ, ದೇವರಿಗೋಸ್ಕರ ಕಾಯ್ಕೊಂಡಿದ್ದವನು ಯಾಕೆ? ಸಿಮಿಯೋನ ಅಣ್ಣ ಅಲ್ವಾ? ಯೇಸು ಕ್ರಿಸ್ತನು ಬರ್ತಾನೆ ಎಂಬುದಕ್ಕಾಗಿ ಅವರು ಕಾಯ್ಕೊಂಡಿದ್ರು. ಈ ರೀತಿಯಾದಂತ ಒಂದು ಉದಾಹರಣೆಗಳನ್ನ ನಾವು ಧ್ಯಾನ ಮಾಡ್ಬೇಕಾದ್ರೆ ನಮಗೂ ಸಹ ಒಂದು ನಂಬಿಕೆ ಬರ್ತದೆ. ನಾವು ಕೂಡ ಪ್ರಾರ್ಥನೆ ಮಾಡಿ ನಮ್ಗೆ ಉತ್ತರ ಕೊಟ್ಟಿಲ್ವಲ್ಲ ದೇವರು, ನಾವು ಸೋತು ಹೋಗೋದಿಲ್ಲ. ಯಾಕೆ ನಮ್ಗೆ ಆ ಒಂದು ಎನ್ಕರೇಜ್ಮೆಂಟ್, ಆ ಪ್ರೋತ್ಸಾಹ ನಾವು ಬರ್ತದೆ. ಮುಂದೆ ನೋಡೋಣ, 8ನೇ ವಚನದಿಂದ ಓದ್ಕೊಂಡ್ ಬನ್ನಿ. ಜಕರೀಯನ ವರ್ಗದ ಸ್ಥಳಕ್ಕೆ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ದೇವರದೊಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಮುಕ್ತಲ ಹೊರಗೆ ನಿಂತು ದೇವರು ಪ್ರಾರ್ಥಿಸಿದರಾಗಿ ಕರ್ತನ ದೂತನು ಧೂಪ ಬೀಜದ ಬಲಗೆ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. ಜಕರೀಯನು ಅವನನ್ನು ಕಂಡು ತೊಂದರೆಗೊಂಡು ಭಯಡಿದನು. ಆದರೆ ದೂತನು ಅವನಿಗೆ, ಜಕರೀಯ ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿ ಎಲಿಜಬೆತಳು ನಿನಗೊಬ್ಬ ಮಗನನ್ನು ಹೆರುವಳು. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ನಿನಗೆ ಸಂತೋಷವೂ ಉಲ್ಲಾಸವೂ ಉಂಟಾಗುವುದು ಮತ್ತು ಅವನು ಹುಟ್ಟಿದಕ್ಕೆ ಬಹು ಜನರು ಸಂತೋಷ ಪಡುವರು. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವುದು. ದ್ರಾಕ್ಷರಸವನ್ನಾಗಲಿ ಯಾವ ಮದ್ಯವನ್ನಾಗಿ ಕುಡಿಯದವನಾಗಿರುವುದು. ಅವನು ಹುಟ್ಟಿದಿಂದಲೂ ಪವಿತ್ರಾತ್ಮ ಪುರುಷನಾಗಿರುವುದು. ಇಸ್ರಾಯೇಲರ ಅನೇಕರನ್ನು ಅವನ ದೇವರ ಕರ್ತನಾಕಕ್ಕೆ ತಿಳಿಸುವನು. ಅವನು ಆತನ ಮುಂದೆ ಹೋಗಿ ಹಿರಿಯರ ಗುಣಲಕ್ಷಣಕ್ಕೆ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಹಠ ಹಿಡಿದವರು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನರನ್ನು ಕರ್ತನಿಗೆ ಒದಗಿಸುವರು ಎಂದು ಹೇಳಿದರು. ಸಾಕು, ನಾವು ನೋಡ್ತೇವಲ್ಲ, ದೇವರು ಈಗ ಸ್ವಲ್ಪ ಯೋಚನೆ ಮಾಡೋಣ. ಓಕೆನಾ? ಯಾಕೆ ದೇವರು ಎಲಿಜಬೆತ್ ಹತ್ರ ಹೋಗಿ ನಿನ್ ಮಗು ಕೊಡ್ತೀನಿ ಅಂತ ಹೇಳಿಲ್ಲ ತಾನೇ? ಅಂತಾನೆ ಮಾಡ್ಬೇಕಾಯ್ತು ಏಸಪ್ಪ. ಆಕೆ ಕಾಯ್ತಾ ಇದ್ದಾಳೆ, ಆಕೆ ತಾಯಿ ಆಗ್ಬೇಕು, ಆಕೆ ಬಂಚೆ, ಆಕೆ ಕಾಯ್ಕೊಂಡು ಪ್ರೇರ್ ಮಾಡ್ತಾ ಇದ್ದಾಳೆ, ಜಕಾರಿನೂ ಮಾಡ್ತಾ ಇದ್ದಾನೆ. ಯಾಕೆ ದೇವ್ರು ಬಂದು ಜಕಾರಿ ಹತ್ರ ಹೇಳ್ತಾರೆ, ನಿನ್ನ ವಿಜ್ಞಾಪನೆ ನನಗೆ ಮುಟ್ಟಿತ್ತು, ನಿನಗೆ ಮಗುವನ್ನ ಅನ್ವಯಿಸ್ಕೊಡ್ತೇನೆ, ಯೋಹಾನ ಹೆಸರಿಡಬೇಕು ಅಂತ ಹೇಳಿದ್ರು ಅಲ್ಲ? ಯಾಕೆ ಹೇಳಿದೆ? ಓ ಹೆಡ್ ಆಫ್ ದ ಫ್ಯಾಮಿಲಿ ಅಂತ, ನಾವು ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಅವ್ರಿಗೂ ಹೇಳಿದ್ರು ದೇವರು. ಆದ್ರೆ ಹೆಡ್ ಆಫ್ ದ ಫ್ಯಾಮಿಲಿ ಹೆಂಗಿದ್ರು ಬೇಜಾರು ಮಾಡ್ಕೊಬಾರ್ದು. ಹೆಂಗಿದ್ರು ಗೊತ್ತಾ? ನಂಬಳೇ ಇಲ್ಲ ಜಕಾರಿ ಗೊತ್ತಾ ನಿಮ್ಗೆ? ಮುಂದೆ ಓದ್ ನೋಡಿ, ಜಕಾರಿ ನಂಬಲಿಲ್ಲ.
ಹೆಂಗೆ ನೀನ್ ಹೇಳ್ತೀಯಾ? ನಾನು ಮುದುಕ, ನನ್ನ ಹೆಂಡತಿಗೆ ದಿನ ಅಂದ್ರೆ ಆಕೆ ಮುಖ್ಯ ಆಗಿಲ್ಲ, ವಯಸ್ಸಾಗ್ಬಿಟ್ಟಿದೆ, ಹೆಂಗೆ ನೀನ್ ಹೇಳ್ತೀಯಾ ಅಲ್ವಾ? ಹೆಡ್ ಆಫ್ ದ ಫ್ಯಾಮಿಲಿ ಅಂತಲ್ಲ. ಅಲ್ಲಿ ನೋಡುವುದಾದ್ರೆ ದೇವರಿಗೆ ಯಾರು ನಂಬಲ್ವೋ ಅವ್ರು ಫಸ್ಟ್ ಹೇಳ್ಬೇಕು. ಹಾಲೆಲೂಯಾ. ನೀ ಏಳನೇವರಿಂದ ಮಾತಿಂದ ಹೇಳಿದ್ರೆ ಅವ್ರು ನಂಬಲ್ಲ. ನಿನಗೆ ಹೇಳ್ತೀವಿ ತಂದೆ, ಮಗನೇ ಜಕಾರ್ಯ, ನಾ ಕೊಡ್ತಾ ಇದ್ದೀನಿ ನಿನಗೆ ಮಗುನ, ಅದು ಯಾವ್ದು ಮೂಲಕವಾಗಿ ಎಲಿಸಬೆತ್ ಮೂಲಕವಾಗಿ ನಂಬು ನೀನು ಅಂತ ದೇವರಲ್ಲಿ ನಂಬಿಕೆ ಯಾವಾಗ ಇರಲು ಪ್ರಿಯರೇ, ಅವ್ರ ಹತ್ರನೇ ದೇವ್ರ ಬಂದು ಮಾತಾಡೋದು. ನಾವು ನಂಬಿಕೆ ಇಲ್ದಿರೋರ್ತಾನೆ ಜಗಳ ಮಾಡೋದು. ನೋಡಿದ್ರಾ? ನಮ್ ಕಣ್ಣಿಗೆ ನಂಬಿಕೆನೇ ಇಲ್ಲ, ನಮ್ಮ ಹೆಂಡತಿಗೆ ನಂಬಿಕೆ ಇಲ್ಲ. ಆಕೆ ಅವ್ರ ಹತ್ರ ಮಾಡ್ತೀವಿ ಜಗಳ ಹೋರಾಟ ಅಂದ್ರೆ ಯಾಕ್ರಿ ಬೇಕು? ಏನೋ ಇವತ್ತು ನಾವುಗಳು, ನಾನು ಅವಾಗ ಯೋಚನೆ ಮಾಡ್ತೀನಿ, ನಾನು ಏಸಪ್ತ ಬರಕ್ಕೆ ಬಲು ಮಾಡಿದೀನಿ, ತಿಳ್ಕೊಂಬೇಡಿ ಸಾಮಾನ್ಯ ಅಲ್ಲ ನಾನು. ನಮ್ಮ ಭಾವ ಬಂದು ಪಾಪ ನಮ್ಮ ಚಾತಿನ ಅವ್ರ ಗಂಡ ಸೂರಭ ಬಂದು ಹೇಳಿದಾಗ ನಾ ತಲೆ ತಿನ್ನಕ್ ಬಂದಿದ್ದೀನಿ. ಏನ್ ಗೊತ್ತು ಇವ್ ಪರ್ಫೆಕ್ಟ್ ಆಗಿದ್ದಾರ, ರೋಮನ್ ಕ್ಯಾಥಲಿಕ್ ಇಲ್ದಿರೋದೇನ್ರಿ ಅಂತೆಲ್ಲ ಮಾತಾಡಿದೀನಿ ನಾನು ಒಪ್ಪಿಸ್ಕೊಟ್ಟಿಲ್ಲ. ಹಂಗೇನೆ ನಮ್ಮ ಜೊತೆ ಇರೋ ಹಂಗೆ ಅನ್ಪಿಲಿವರೆಗೂ ಹಂಗೆ ಬಂದ್ಬಿಡ್ಬೇಕು, ನಾವು ವೇದಸ ಬಂದ್ಬಿಡ್ತಾರ, ಹಂಗಾಡ್ತೀವಿ ನಾವು. ಅವಿಶ್ವಾಸಿತರ ಗಾಡಬಾರ್ದು, ಅರ್ಥ ಮಾಡ್ಕೊಂಡು ವಿಶ್ವಾಸದಲ್ಲಿ ನಾವು ಬಲಗೊಂಡು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಸ್ಲೋವಾಗಿ ಸಮಾಧಾನವಾಗಿ ಅವ್ರಿಗೆ ಹೇಳ್ತಾ ಇದ್ರೆ, ದೇವರ ಒಂದು ಆಲೋಚನೆ ಇದ್ದು ಆ ಚಿತ್ತ ಇದ್ರೆ ದೇವರು ಅವ್ರು ಕರ್ಕೊಂಡು ಬಂದೇ ಬರ್ತಾರೆ. ಹಾಲೆಲೂಯಾ. ನನ್ನ ಮಗನು ಈ ಲೋಕದಲ್ಲಿ ಅವ್ರು ಕಡೆ ಮಾಡಕ್ಕಾಗಲ್ಲ. ಚೆನ್ನಾಗಿ ತಿಳ್ಕೊಂಬಿಡಿ. ಯಾಕಂದ್ರೆ ಎಲ್ಲರೂ ಸೃಷ್ಟಿಕರ್ತರಾದ ಯೇಸು ಕ್ರಿಸ್ತನ ಸೃಷ್ಟಿಸಲ್ಪಟ್ಟವರೇ, ಯಾರು ಇಲ್ಲಿ ಸೃಷ್ಟಿಕರ್ತರು ಇಲ್ಲ. ಏಸಪ್ಪನೇ ಸೃಷ್ಟಿಕರ್ತ, ಆತನೇ ಮಾಡೋದು. ಅದಕ್ಕೋಸ್ಕರವಾಗಿ ಜಕಾರಿಯನ್ನ ದೇವರು ಹೇಳಿದ್ರು. ಅಲ್ಲಿ ಹೋಗ್ತೀವಲ್ಲ, ಜಕಾರಿನ ಆ ದೂತರಿಗೆ ಇದನ್ನು ನಾನು ಯಾತರಿಂದ ತಿಳಿದುಕೊಳ್ಳಲಿ, ನಾನು ಮುದುಕನು, ನನ್ನ ಹೆಂಡತಿಯು ದಿನ ಹೋದವಳು ಎಂದು ಹೇಳಿದಕ್ಕೆ ಆ ದೂತನು, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗೇಬ್ರಿಯೇಲನು ನಿನ್ನ ಕೂಡ ಮಾತಾಡಿ ಈ ಶುಭವಾರ್ತೆ ಮಾನವನಿಗೆ ತಿಳಿಸುವುದಕ್ಕಾಗಿ ನಾನು ಕಳುಹಿಸಲ್ಪಟ್ಟಿದ್ದೇನೆ. ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು, ಆದರೆ ನೀನು ಅದನ್ನು ನಂಬದೇ ಹೋದ್ದರಿಂದ ಅದೆಲ್ಲ ಸಂಭವಿಸುವ ದಿನದವರೆಗೂ ಮಾತನಾಡದೆ ಮೂಕನಾಗಿರುವಿ ಅಂದ್ಬಿಟ್ಟು ಪಾಪ ಜಕಾರಿಯ ಬೇಕಾದ. ಅದಕ್ಕೆ ಹೇಳುದು, ಸುಮ್ಮನೆ ಬೇಕು ಬಾಯಿಕೊಂಡು ಅದಿದು ಮಾತಾಡಿದ್ವಿ ದೇವ್ರ ಬಳು ಕಷ್ಟ. ನಾನು ತುಂಬಾ ಮಾತಾಡ್ತಾ ಇದ್ದೆ, ಓಕೆನಾ? ಈಗ ಮಾಡ್ತೀನಿ, ಅದಷ್ಟ ಮಾತಾಡ ತುಂಬಾ ಮಾತಾಡಿ ನನಗೊಂದು ಬಗ್ಗೆ ಕೊಟ್ಟು ದೇವರು, ನಿನ್ನ ಮಾತುಗಳು ನಿಧಾನವಾಗಿ ಸ್ವಲ್ಪವಾಗಿರಲಿ, ಪರಲೋಕದಲ್ಲಿದ್ದಾನೆ ದೇವರು ಅಂತ. ಅಮ್ಮ ಏಸಪ್ಪ ಅಂದ್ರೆ ನಾನು ಆವಾಗಿಂದ ಜಾಸ್ತಿ ತುಂಬಾ ಕ್ವಶನ್ ಮಾಡಿದ್ದೆ ದೇವ್ರು. ನಾನು ತುಂಬಾ ಕ್ವಶನ್ ಏನ್ ಗೊತ್ತಾಗಿರುವುದಾ? ನಾ ಬಹಳ ಬುದ್ಧಿಶಾಲಿ. ಅಲೋ, ನನ್ನಂತ ಮುಟ್ಟಾಗಿ ಲೋಕದಲ್ಲಿ ಯಾಕೋತ್ರ ನಾವ್ ಹಂಗೆ ಅನ್ಕೊಂಡು ಇದ್ದಾಗ ನೋಡಿ, ನಿಮ್ಮನ್ನ ನೀವು ಅವಲೋಕನ ಮಾಡ್ಕೊಂಡು ನೋಡಿ, ಯೋಚನೆ ಮಾಡಿ ನೋಡಿ. ನಾವು ಕೇಳೋ ಕ್ವಶನ್ಗಳು ನಾವೆಲ್ಲ ಬಹಳ ಬುದ್ಧಿಶಾಲಿ ಅಂತ, ನಾನು ಬುದ್ಧಿನೇ ಇಲ್ಲ. ಅದಕ್ಕೆ ಇವು ಯಾವಾಗ ನಂಬಿಲ್ವೋ ಜಕಾರಿಯನು ಮೂಕನಾಗಿರುವೆ ಎಂದು ಅವನಿಗೆ ಉತ್ತರ ಕೊಟ್ಟನು. ಇಷ್ಟರೊಳಗೆ ಜನರು ಜಕಾರಿಯನನ್ನು ಕಾದುಕೊಂಡಿದ್ದು ಅವನು ದೇವಾಲಯಕ್ಕೆ ತಡ ಮಾಡಿದ್ದಕ್ಕೆ ಆಶ್ಚರ್ಯಪಟ್ಟರು. ಅವನು ಹೊರಗೆ ಬಂದಾಗ ಅವರ ಕೂಡ ಏನು ಮಾತನಾಡಲಾರದೆ ಇರಲು ಅವರು ಇವನಿಗೆ ದೇವಾಲಯದಲ್ಲಿ ಏನೋ ದಿವ್ಯ ದರ್ಶನವಾಗಿರಬೇಕು ಎಂದು ತಿಳಿದುಕೊಂಡರು. ಅವ್ರು ಅನ್ಕೋದು ಆ ಕಾಲದಲ್ಲಿ ನೋಡುವುದಾದ್ರೆ ಯಾಜಕ, ಹೋಳಿಯ ಪೊಲೀಸ್ ಆತ ಹೋಗಿದ್ದು ಪರಿಶುದ್ಧ ಅತಿ ಪರಿಶುದ್ಧ ಸ್ಥಳಕ್ಕೆ. ಅಲ್ಲಿ ಯಾಜಕನ ಹತ್ರ ದೇವರು ಮಾತಾಡ್ತಾ ಇದ್ರು. ಹೆಂಗಿತ್ತಂದ್ರೆ ಆ ಪ್ರೀಸ್ಟ್ ಆದ್ರು, ಅವ್ರು ಏನ್ ಮಾಡ್ತಾ ತಗೊಂಡೋಗಿ ಎಲ್ಲಾ ವಿಜ್ಞಾಪನೆಗ ದೇವರ ಮನೆ ಜನರ ವಿಜ್ಞಾಪನೆಗ ದೇವ್ರು ಕೊಡ್ತಾ ಇದ್ರು, ದೇವರು ಉತ್ತರ ಕೊಡ್ತಾ ಇದ್ರು. ಆ ಜನ ಏನೋ ಪ್ರೇ ಮಾಡ್ಕೊಂಡು ನಿಂತ್ಕೊತಾ ಇದ್ರು. ಯಾಕಂದ್ರೆ ದೇವರು ಅವ್ರ ಹತ್ರ ಏನೋ ಮಾತಾಡ್ತಾರೆ ಯಾಜಕನ ಮೂಲಕ, ಹಂಗೆ ಅನ್ಕೊಂಡು ನಮ್ಮ ಹತ್ರ ಏನೋ ಮಾತಾಡ್ತಾರೆ ಜಕಾರಿಯ ಯಾಜಕನ ಮೂಲಕವಾಗಿ. ಅದೇ ಕಾಯ್ಕೊಂಡಿದ್ರು. ಅದಕ್ಕೆ ಅವ್ರಿಗೆ ಆಶ್ಚರ್ಯ ಆಯ್ತು. ಅವನು ಅವರಿಗೆ ಕೈ ಸನ್ನೆ ಮಾಡುತ್ತಾ ಮೂಕನಾಗಿಯೇ ಇದ್ದನು. ಅವನ ಯಾಜಕ ವರ್ಗದ ದಿನಗಳು ತೀರಿದ ನಂತರ ಅವನು ತನ್ನ ಮನೆಗೆ ಹೋದನು. 24ನೇ ವಚನ ಓದಿ ಇವಾಗ. ಅವನ ಹೆಂಡತಿಯಾದ ಎಲಿಸಬೆತ್ ಬಸುರಾಗಿ 5 ತಿಂಗಳು ಮನೆಯಲ್ಲೇ ಮರೆಯಾಗಿದ್ದಳು. ಕರ್ತನ ಈ ಕಾಲದ ನನ್ನನ್ನು ಪರಾಮರಿಸಿ ನನಗೆ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನ ಸಹಜರಿಸಿದನಲ್ವಾ ಅನ್ನುತ್ತಿದ್ದನು. ತುಂಬಾ ಚೆನ್ನಾಗಿರುತ್ತೆ ವಾಕ್ಯಗಳ ಓದಕ್ಕಾಗಿ ಸ್ವಲ್ಪ ಆ ಒಂದು ಗ್ರಾಮರ್ ಕೂಡ ಅರ್ಥ ಮಾಡ್ಕೋಬೇಕು. ಅನ್ನೋದಿದ್ಲು, ಅಂದ್ಲು ಅಂತಲ್ಲ, ಅನ್ನುತ್ತಿದ್ಲು. ಅವ್ರ ಅರ್ಥ ಏನು? ದಿನ ಹೇಳ್ತಾ ಇದ್ಲು, ಅಪ್ಪ ನನ್ನ ಏಸಪ್ಪ ನನ್ನ ಅವಮಾನ, ನನ್ನ ದೇವ್ರ ನನ್ನ ಅವಮಾನ ಅಲ್ಲ ಬಗೆಹರಿಸ್ಬಿಟ್ಟ, ಅವಮಾನ ಪರಿಹರಿಸ್ಬಿಟ್ಟ, ನನ್ನೊಂದಿಗೆ ದೇವ್ರು ಇದ್ಕೊಂಡು ನನಗೆ ಮಗು ಕೊಟ್ಟಿದ್ದಾನೆ.
ಹಾಗೆ ಎಷ್ಟು ತಿಂಗಳಾಗಿತ್ತು? 5 ತಿಂಗಳಾಗಿತ್ತು. ಈ ಒಂದು ಎಲಿಜಬೆತ್ ಸಮಯದಲ್ಲಿಯೇ ಮೇರಿ ಯೇಸು ಕ್ರಿಸ್ತನ ತಾಯಿ ಕೂಡ ಇದ್ದಿದ್ದು. ಏನೋ ಸತ್ಯದಲ್ಲಿ ನೋಡ್ಬೇಕಾದ್ರೆ ಇಬ್ರದ್ದು ಸಮಯ, ಟೈಮ್ ಲೈನ್ ನೋಡ್ಬೇಕಾದ್ರೆ ಇಬ್ರು ಸಮಯ ಒಂದೇ. ಓಕೆನಾ? ಯಾಕೆ ಅದು ಹೇಳ್ತಾ ಇದೀವಿ ಅಂದ್ರೆ ಅದೇ 1ನೇ ಅಧ್ಯಾಯ 26-38 ನಾವು ಓದೋದಿಲ್ಲ. ಅಲ್ಲಿ ನಾವೇನ್ ಹೇಳ್ತೀವಿ ನೋಡ್ತೀವಿ ಅಂದ್ರೆ ಯೇಸು ಕ್ರಿಸ್ತನ ಜನನವನ್ನ ಗೇಬ್ರಿಯಲ್ ದೂತನು ಯಾರಿಗೆ ಬಂದು ಹೇಳ್ದ? ಮರಿಯಳಿಗೆ ಹೇಳಿದಂಥದ್ದು. ಈ ಒಂದು ಪೋರ್ಷನ್ ಆಫ್ ದ ಸ್ಕ್ರಿಪ್ಚರ್, ಈ ಒಂದು ವೇದ ಭಾಗವನ್ನು ನಾವೆಲ್ಲರಿಗೂ ಚೆನ್ನಾಗಿ ಗೊತ್ತು. ಯೇಸು ಕ್ರಿಸ್ತನ ಜನನ ಕುರಿತಾಗಿ ನಾವು ನೋಡ್ತಾನೆ ಇರ್ತೀವಿ. ಕ್ರಿಸ್ಮಸ್ ಸಮಯದಲ್ಲಿ, ಬೇರೆ ಸಮಯದಲ್ಲಿ ನಾವು ಅದನ್ನ ಧ್ಯಾನ ಮಾಡ್ತಾ ಇರ್ತೀವಿ. ಈಗ ನಾವು ಮೇರಿ ಅದೇ ಎಲಿಜಬೆತ್ ಕುರಿತಾಗಿ ನೋಡುವುದಕ್ಕಾಗಿ 1ನೇ ಅಧ್ಯಾಯ 39-40 ಓದೋಣ. ಆ ಕಾಲದಲ್ಲಿ ಮರಿಯಳು ಎದ್ದು ಅವಸರದಿಂದ ಮಲೆನಾಡಿಗೆ ಹೊರಟು ಯಹೂದ್ಯರಲ್ಲಿ ಒಂದೂರಿಗೆ ಹೋಗಿ ಜಕರಿನ ಮನೆಯನ್ನು ಸೇರಿ ಎಲಿಜಬೆತಳಿಗೆ ವಂದಿಸಿದಳು. ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು. ಸ್ವಲ್ಪ ತಿರಿ. ಮರಿಯಳಿಗೂ ಎಲಿಜಬೆತ್ಗೂ ಇರುವಂತ ಕನೆಕ್ಷನ್ ಏನು ಅಂತ ನೋಡೋಣ ಅಲ್ವಾ? ಮರಿಯಳು ಎಲಿಜಬೆತ್ಗೆ ಇರುವಂತಹ ಒಂದು ರಿಲೇಶನ್ಶಿಪ್ ಅಥವಾ ಸಂಬಂಧ ಏನಾಗಿತ್ತು? ಲೂಕ 1:36 ಇವತ್ತ ನಾವು ವಚನ ಹೇಳ್ತದೆ, ಮತ್ತು ನಿನ್ನ ಬಂಧುವಾದ ಎಲಿಜಬೆತ್ ಇದ್ದಾಳಲ್ಲ, ಆಕೆ ಸಹ ಮುಟ್ಟಿನವನಾದರೂ ಗರ್ಭಿಣಿಯಾಗಿದ್ದಾಳೆ. ಅದು ಹೇಳ್ತಾ ಇದ್ದು ಗೇಬ್ರಿಯಲ್ ದೂತ. ಅಂದ್ರೆ ಏನ್ ತೋರಿಸ್ತಾನೆ? ಎಲಿಜಬೆತ್ಳು ಮರಿಯಳು ಬಂಧುಗಳಾಗಿತ್ತು. ಅಂದ್ರೆ ಒಂದು ರಿಲೇಶನ್ಶಿಪ್ ಇತ್ತು ಅವರಿಗೆ, ರಿಲೇಷನ್ಸ್ ಆಗಿದ್ರು. ಓಕೆನಾ? ನೀವು ಗ್ರೀಕ್ ಅಲ್ಲಿ ಪದ ನೋಡುವುದಾದ್ರೆ ಅದು ಕಸಿನ್ ಅಂತ ಹೇಳ್ತಾರೆ. ಅಥವಾ ಕೆಲವೊಂದು ವರ್ಷನ್ಸ್ ಅಲ್ಲಿ NIV, ಅಮೆರಿಕನ್ ವರ್ಷನ್ ಇದೆಲ್ಲ, ಆ ಎಲ್ಲ ವರ್ಷನ್ ಕೆಲವು ವರ್ಷನ್ಗಳು ಹೇಳ್ತಾರೆ ರಿಲೇಟಿವ್ಸ್ ಅಂತ ಇದೆ. ಅಂದ್ರೆ ಬಂಧು ಆಗಿದ್ರು ಅಂತ ಹೇಳ್ತಾರೆ. ಅವ್ರಿಬ್ರಿಗೆ ಏನ್ ಸಂಬಂಧ ಇದೆ? ಬಂಧು ಆಗಿದ್ರು. ಅವ್ರಿಬ್ರು ಹೆಂಗ್ ಬಂಧು ಆದ್ರು? ಹಲೋ, ಇಬ್ರು ಹೆಂಗ್ ಬಂಧು? ಸುಮ್ಮನೆ ಕೇಳಿಸ್ಕೊಂಡು ತಲೆ ಅಲ್ಲಾಡ್ತಾರೆ ಸಾಕು, ಎಲ್ಲ ತಿಳ್ಕೊಳ್ಬೇಕು ತಾನೇ. ಅಲ್ಲಾಡ್ಸಿ ಅಲ್ಲಾಡ್ತಾರೆ, ನಮ್ಗೆ ಗೊತ್ತಾಗುತ್ತೆ. ಓ ಯಪ್ಪ ತಾಡ್ತಾರ, ನಮಗೊಂದು ಖುಷಿ, ಅರ್ಥ ಮಾಡ್ಕೊತಾರೆ ಅಂತ. ಅಲ್ಲಾಡ್ತಿ ಇರ್ಬತ್ತಲ್ಲ, ಅಲ್ಲಾಡ್ಸಿ ಬರಲ್ಲ. ಆದ್ರೆ ಏನ್ ಬಂದು? ಎಲಿಜಬೆತ್ ಯಾವ ಗೋತ್ರದಲ್ಲಿ ಬಂದವಳು? ಯಾವ ವಂಶದಲ್ಲಿ ಬಂದವಳು ಹೇಳ್ರಿ? ಆರೋಣ ಲೇವಿ ಅಲ್ವಾ ಕುಟುಂಬದಲ್ಲಿ ಬಂದವಳು. ಮೇರಿ ಯಾವ ಕುಟುಂಬದಲ್ಲಿ ಬಂದವಳು? ಲೇವಿ ಯೂದ ಏನಾಗಿದ್ರು? ಬ್ರದರ್ಸ್ ಆಗಿದ್ರು, ಅಣ್ಣ ತಮ್ಮಂದ್ರು ಆಗಿದ್ರಲ್ಲ. ಯಾಕೋಬನ 12 ಮಕ್ಕಳಲ್ಲಿ ಅವ್ರಿಬ್ರು ಅಣ್ಣ ತಮ್ಮಂದ್ರು. ಇಷ್ಟೇ 12 ಮಕ್ಕಳಲ್ಲಿ. ಅವ್ರ ಅರ್ಥ ಏನು? ಇವರಿಬ್ರು ಸಹ ಏನಾಗಿದ್ದಾರೆ? ರಿಲೇಟಿವ್ಸ್ ಆಗಿದ್ದಾರೆ, ಅವ್ರ ಬಂಧುಗಳಾಗಿದ್ದಾರೆ. ಅವ್ರ ಕಸಿನ್ ಆಗಿರ್ಬೋದು, ಅಂದ್ರೆ ಜೊತೆ ದೂರವಾದ ಒಂದು ಸಂಬಂಧವಾಗಿರ್ಬೋದು, ಆದ್ರೂ ಸಹ ಅವರು ಬಂಧುವಾಗಿದ್ದಾರೆ. ಅದಕ್ಕೇನೆ ಏಂಜಲ್ ಆಫ್ ದಿ ಲಾರ್ಡ್ ಅಂದ್ರೆ ಗೇಬ್ರಿಯಲ್ ದೂತನು ಆಕೆ ಹೇಳಿದ ತಕ್ಷಣ ಆಕೆ ಯಾರು ನೋಡಕ್ ಹೋದ್ಲು? ಮರಿಯಳು ಎಲಿಜಬೆತ್ ನೋಡಕ್ ಹೋದ್ಲು. ಆ ವಚನ ಓದೋಣ. 45 ಓದು. 41-45. ಎಲಿಜಬೆತ್ ಮರಿಯಳ ವಂದನೆ ಕೇಳುತ್ತಾರೆ. ಆಕೆ ಗರ್ಭದಲ್ಲಿದ್ದ ಕೂಸು ಹಾರಾಡಿತು. ಮತ್ತೆ ಎಲಿಜಬೆತ್ ಪವಿತ್ರಾತ್ಮ ಭರಿತಳಾಗಿ ಮಹಾತ್ಮರಿಂದ ಕೂಗಿ, ನೀನು ಸ್ತ್ರೀಯರಲ್ಲಿ ಆಶೀರ್ವಾದ ಹೊಂದಿದವಳು, ಮತ್ತೆ ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿದ್ದು. ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದಾಯಿತು. ಇಗೋ ನಿನ್ನ ವಂದನೆಯು ನನ್ನ ಕಿವಿ ಕಿವಿಳುತ್ತಾಳೆ. ಕೂಸು ನನ್ನ ಗರ್ಭದಲ್ಲಿ ಹಾರಾಡಿತು. ನಂಬಿದಳಾದ ನೀನು ಧನ್ಯಳೆ, ಕರ್ತನು ನೀನು ಹೇಳಿದ ಮಾತು ನೆರವೇರಂದಳು. ಆಗ ಮರಿಯಳು ಸಾಕು. ಎಷ್ಟು ದೇವರು ಎಷ್ಟು ಒಳ್ಳೆ ಮಾತಾಡ, ಅವರ ಬ್ಯೂಟಿಫುಲ್ ಅಲ್ಲ? ಎಷ್ಟು ಚೆನ್ನಾಗಿ ದೇವ್ರು ಮಾತಾಡ, ಮಕ್ಕಳು ನಡೆಸ್ತಾನೆ. ಅದಕ್ಕೆ ಈಕೆ ಮರಿಯಳು ಬಂದು ಎಲಿಜಬೆತ್ ಮನೆಗೆ. ಓಕೆನಾ? ಅವಾಗ ಎಲಿಜಬೆತ್ ದೊಡ್ಡವರ, ಮರಿಯಳು ದೊಡ್ಡವರ? ಎಲಿಜಬೆತ್ ವಯಸ್ಸಾಗಿದೆ ಅವರಿಗೆ, ಎಲ್ಡರ್ಲಿ ವುಮೆನ್. ಈಕೆ ಚಿಕ್ಕವಳು ಅಲ್ವಾ? ಇಲ್ಲೂ ಒಂದು ನಾವು ಕಲಿಬೇಕು ಪ್ರಿಯರೇ. ವಯಸ್ಸಾಗಿರುವಂತ ದೊಡ್ಡವರು, ಗ್ರೇ ಹೇರ್ ಅಂತ ಅಲ್ಲ, ಇಂಗ್ಲಿಷ್ ಚೆನ್ನಾಗಿ ಹೇಳ್ತಾರೆ. ಅವನು ಮುದಿ ವಯಸ್ಸಲ್ಲಿರುವಂತವ್ರು, ಯವನಸ್ಥ ಆಗಿರುವಂತವ್ರಿಗೆ ನಾವು ಮಾರ್ಗದರ್ಶನ ಮಾಡುವವರಾಗಿರ್ಬೇಕು. ವಿ ಹ್ಯಾವ್ ಟು ಗೈಡ್ ದೆಮ್ ಇನ್ ಎ ರೈಟ್ ವೇ. ಅದೇ ಅನ್ಫಾರ್ಚುನೇಟ್ಲಿ ಕೆಲವೊಂದ್ ಸಾರಿ ಏನ್ ಮಾಡ್ಬಿಡ್ತೀವಿ, ನಾವು ದೊಡ್ಡವರಾದವ್ರೆ ನಾವೇನ್ ಮಾಡ್ತೀವಿ, ಅವರ ತಪ್ಪಾದ ದಾರಿ ನಡೆಸ್ಬಿಡ್ತೀವಿ. ದೊಡ್ಡವರೆಲ್ಲ ನಾನು ನೋಡಿದೀನಿ, ಏನ್ ಆಡ್ತಾರೆ ಗೊತ್ತಿಲ್ಲ, ವಯಸ್ಸಾದವರು ಏನೋ ಇವರೊಬ್ಬರಿಗೆ ಎಲ್ಲ ಗೊತ್ತ ಹಂಗ ಆಡ್ತಾರೆ. ಅರ್ಥ ಆಗತ್ತಲ್ಲ? ಆದ್ರೆ ದೇವರಿರುವಂತ ಮಕ್ಕಳು, ವಿಶ್ವಾಸಿಗಳಾದ ನಾವುಗಳು, ದೊಡ್ಡವರಾಗಿರೋರು, ಅವ್ರಿಗೊಂದು ಗೈಡ್ ಮಾಡ್ಬೇಕು, ಅವ್ರಿಗೆ ಮಾರ್ಗದರ್ಶನ ಕೊಡ್ಬೇಕು, ಒಟ್ಟಿಗೆ ಮಾತಾಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಎಲಿಜಬೆತ್ ಮರಿಯಲ್ ನೋಡಿದ ತಕ್ಷಣ ಎಷ್ಟು ಸಂತೋಷ ಆಯ್ತು. ಗರ್ಭದಂತ ಮಗು ಹಾರಾಡ್ತು ಅಂದ್ರೆ ಪರಿಶುದ್ಧಾತ್ಮೆಯಿಂದ ತುಂಬಿಸಲ್ಪಟ್ಟವಳಾಗಿ ಆಕೆ ಹೇಳ್ತಾಳೆ, ಆಕೆಗೆ ನಂಬಿದವಳಾದ ನೀನು ಧನ್ಯಳೇ. ಎಂತ ಒಂದು ನಂಬಿಕೆ ರೀ ಮರಿಯಾಗಿ ಅಲ್ವಾ?
ಹೆಂಗ ಮುಂದೆ ಹೋಗಿ ಆಕೆ ಮದುವೆ ಆಗಿಲ್ಲ, ಗಂಡನ ಸಂಪರ್ಕ ಇಲ್ಲ, ಯಾವ್ದಿಲ್ಲ, ಆದ್ರೂ ಸಹ ಆಕೆನ ಮುಂದೊಳೆ ಏನಾಗಿಲ್ಲಲ್ರಿ, ಗರ್ಭಿಣಿ ಆಗಿದೆ. ಇಟ್ಸ್ ನಾಟ್ ವೆರಿ ಈಸಿ ಅಲ್ವಾ? ನಾವು ಮಾತಾಡೋಷ್ಟು ಅಲ್ಲ, ಅದು ತುಂಬಾ ಕಷ್ಟ. ಎಂತಹ ಹೆಸರುಗಳ ತಗೋಬೇಕಾಗಿತ್ತು ಮರಿಯನ್ನು, ಏನೆಲ್ಲ ಮಾತಾಡಿದ ಜನಗಳು, ಆದ್ರೂ ಸಹ ನಂಬುದ್ಲಲ್ಲ. ಅದಕ್ಕೆ ಎಲಿಸಬೆತ್ ಹೇಳ್ತಾಳೆ, ನೀನು ಧನ್ಯನೇ. ಆ ನಂಬಿಕೆನೇ ಪ್ರಿಯರೇ ದೇವರು ನಮ್ಮ ಹತ್ರ ಕೊಡಕ್ಕೆ. ನೀವೇನೇ ಮಾಡಿದ್ರು, ಏನೇ ಕೊಟ್ರು, ನಂಬಿಕೆನೇ ಮುಖ್ಯವಾಗಬೇಕಾಗಿದೆ ದೇವರಿಗೆ. ವಿತೌಟ್ ದ ಫೇತ್ ಯು ಕೆನಾಟ್ ಪ್ಲೀಸ್ ದ ಲಾರ್ಡ್. ನೀವ್ ಏಸಪ್ಪ ನಂಬೋದ್ ಹೆಂಗಂದ್ರೆ, ಏನೇ ಬಂದ್ರು, ಏನೇ ಇದ್ರು, ಏನೇ ಇಲ್ಲ ಅಂದ್ರೂ ನಂಬಬೇಕು ಅಲ್ವಾ? ಹಬಕ್ಕೂಕನು ಹೇಳುವ ಹಾಗೆ, ದ್ರಾಕ್ಷಾಲತೆ ಅಂಜೂರ, ಏನೇ ಇದ್ರು ಆಶೀರ್ವಾದ ಇಲ್ಲ ಅಂದ್ರೂ ನಂಬಬೇಕು, ಆಶೀರ್ವಾದ ಇದ್ರೂ ನಂಬಬೇಕು. ಎರಡು ಕಷ್ಟ ನೀವು ನೋಡಿದೀರಾ? ಆಶೀರ್ವಾದ ಇಲ್ಲ ಅಂದ್ರೂ ನಮ್ಗೆ ಕಷ್ಟ ಆಗುತ್ತೆ ನಂಬಕ್ಕೆ, ಆಶೀರ್ವಾದ ತುಂಬಾ ಜಾಸ್ತಿ ಹೋಗ್ಬಿಟ್ರು ನಮಗೆ ಕಷ್ಟ ಆಗುತ್ತೆ. ಕಷ್ಟ ಇರ್ಬೇಕಾದ್ರೆ ಏಸಪ್ಪ ರೈಟ್ ಫ್ರಂಟ್ ಆಫ್ ಅಸ್, ಏಸಪ್ಪ ಮುಂದೆ ಇರ್ತಾನೆ. ಬಿಡ್ತೀರ ಇಟ್ಕೊಂಡು ಏಸಪ್ಪ ನಾವು ಏಸಪ್ಪ ಕಷ್ಟ ಕಷ್ಟ ಅಂತೀವಿ. ಕಷ್ಟ ಹೋಗಿ ಸುಖ ಬಂದ ತಕ್ಷಣ ಏಸಪ್ಪ ಏನೋ ದೂರ್ಕೊಂಡಿರ್ತಾನೆ. ಹಲೋ ಜೀಸಸ್ ಅಂತ ಯಾಕೆ ಕಷ್ಟ ಬೇಕಲ್ಲ, ಸಮಾಧಾನವಾಗಿದೆಯಲ್ಲ, ಐಶ್ವರ್ಯ ಬಂದಿದೆಯಲ್ಲ, ಆಸ್ತಿ ಬಂದಿದೆಯಲ್ಲ, ಆಶೀರ್ವಾದ ಬಂದಿದೆಯಲ್ಲ, ಅದೆಲ್ಲ ಪ್ರಿಯ ನಮ್ಗೆ ಅರ್ಥ ಆಗುತ್ತಲ್ಲ. ಇಲ್ಲಿ ಆಕೆ ಎಂತ ಸಮಯದಲ್ಲಿ ನಂಬಿದ್ದು, ಆ ನಂಬಿಕೆ ನಾವು ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕಾದ ನಂಬಿಕೆ ನಮಗೂ ಇರಬೇಕು ಪ್ರಿಯರೇ. ಲೂಕನ ಸುವಾರ್ತೆಯಲ್ಲಿ ಎಲಿಸಬೆತ್ತೆ ಫಸ್ಟ್ ಯೇಸು ಕ್ರಿಸ್ತನನ್ನ ನನ್ನ ಸ್ವಾಮಿ ಅಂದಿದ್ದು, ಮೈ ಲಾರ್ಡ್ ಅಂತ ಹೇಳಿದ್ರು ಫಸ್ಟ್ ಟೈಮ್ ಆಕೆನೆ. ಅದು ಯಾವಾಗ? ಯೇಸು ಕ್ರಿಸ್ತನು ಮರಿಯಲ ಗರ್ಭದಲ್ಲಿದ್ದಾಗಲೇ. ವಾಟ್ ಅ ಪ್ರಿವಿಲೇಜ್ ಅಲ್ಲ, ಎಂತ ಒಂದು ಅದೃಷ್ಟ, ಎಂತ ಒಂದು ಭಾಗ್ಯ ಆಕೆಗೆ. ಹೊಟ್ಟೆಲಿರುವಂತ ಯೇಸು ಕ್ರಿಸ್ತ ನೋಡಿ ಈಕೆ ಹೇಳ್ತಾಳೆ, ನನ್ನ ಸ್ವಾಮಿಯ ತಾಯಿ ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಅಲ್ಲಿಂದ ಆದಿತ್ತು. ಎಲಿಸಬೆತ್ಗೆ ದೇವರು ಸಾನಿಕಾದ ಯೋಹಾನ ಜನ್ಮ ಕೊಡೋದು ಮಾತ್ರ ಅಲ್ಲ, ಜನ್ಮ ಕೊಡೋದು ಮಾತ್ರ ಅಲ್ಲ, ಆತನನ್ನ ದೇವರಲ್ಲಿ ಬೆಳೆಸುವಂತ ಒಂದು, ಅಥವಾ ದೇವರಲ್ಲಿ ಆತನನ್ನ ಬಲಗೊಳಿಸುವಂತ ಒಂದು ಕರ್ತವ್ಯ ಮಾತ್ರ ಕೊಡ್ಲಿಲ್ಲ, ಮತ್ತೊಂದು ಸಹ ಕೊಟ್ಟಿದ್ರು. ಮರಿಯಲನ್ನ ಸರಿಯಾದ ಮಾರ್ಗದಲ್ಲಿ, ದೇವರ ಮಾರ್ಗದ ನಡೆಸೋದಕ್ಕೆ. ಯಾಕಂದ್ರೆ ಆಕೆ ವಯಸ್ಸಾದವ್ತಾನೆ. ಎಷ್ಟು ಚೆನ್ನಾಗಿ ದೇವರು ಅಂತಹ ಒಂದು ಸಂಬಂಧವನ್ನ ಅವರಿಬ್ಬರಿಗೆ ಮೊದಲೇ ಉಂಟು ಮಾಡಿ, ಈಗ ಆ ಮರಿಯಲಿಗೆ ಆ ಒಂದು ಗರ್ಭ ಧರಿಸಬೇಕಾದ್ರೆ ಎಲಿಸಬೆತ್ ಆಕೆಗೆ ಸಹಾಯ ಮಾಡುವಂತೆ ಮಾಡಿದ್ರು. ಅದು ಇಲ್ಲಿ ಬರೆಯಲ್ಪಟ್ಟಿಲ್ಲ ಸತ್ಯವೇದದಲ್ಲಿ, ಆದ್ರೆ ನಾನು ನಂಬ್ತೇನೆ ಎಲಿಸಬೆತ್ತಳು ಸಾನಿಗಾದ ಯೋಹಾನ ಜನನ ಆದ ಮೇಲೂ ಸಹ ಮರಿಯಲೊಟ್ಟಿಗೆ ಆಕೆಯೂ ಸಹ ಅನೇಕ ಕಾರ್ಯಗಳಲ್ಲಿ ಸಹಾಯ ಮಾಡಿರಬಹುದು. ಒಂದು ಅದೇ ಮುಂದೆ ಓದ್ಕೋಣ, 1ನೇ ಅಧ್ಯಾಯದ 57-45 ಯಾರು ಓದ್ಬೋದು? ಎಲಿಸಬೆತ್ತಳು ದಿನತುಂಬ ಗಂಡು ಮಗನನ್ನು ಆಕೆಯು ನೆರೆಹೊರೆಯವರು ಬಂಧು ಬಾಂಧವರು ಆಕೆಯ ಮೇಲೆ ಕರ್ತನು ತನ್ನ ದಯವನ್ನು ಶೇಷ ತೋರಿಸಿದರನ್ನು ಕೇಳಿ ಆಕೆ ಕೂಡ ಸಂತೋಷ ಪಟ್ಟರು. 8ನೇ ದಿನದಲ್ಲಿ ಅವರು ಆ ಮಗುಗೆ ಸಿದ್ಧತೆ ಮಾಡುವುದಕ್ಕಾಗಿ ಬಂದು ಅದಕ್ಕೆ ಜಕರೀಯನಿಗೆ ತಂದೆ ಹೆಸರನ್ನು ಇಡಬೇಕು. ಈಗ ಸ್ವಲ್ಪ ತಿರಿಬೇಡ. ಇಲ್ಲಿ ಯಾಕಾದ್ರೆ ಹೆಂಗಂದ್ರೆ ಗೊತ್ತಾ, ಅವ್ರ ಸಂಬಂಧದಲ್ಲಿ ಇರ್ಬೇಕು, ಯಾವ್ದು ಬಂಧುಗಳಿರ್ಬೇಕು, ಅವ್ರ ಮನೆಯಲ್ಲಿ ಕುಟುಂಬ ಇರ್ಬೇಕು. ಯಾಕೆ ನಾವು ಮಾಡಿದೀವಲ್ಲ, ಅದಿಬ್ಬರು ಚಂದ್ರಾವತಿ ಗಂಡ ಇಂಟಿಗೆ ನನ್ನಪ್ಪನ ಹೆಸರು ಮುನಿಯಪ್ಪನೇ ಆಗಿರೋದು ಅಂತ, ಇವಾಗ ನನ್ನ ಹೆಸರ ನನ್ನಪ್ಪನ ಹೆಸರು ಅಂತೋನಿನೇ ಇರ್ಬೇಕು, ಸಾರಿ ಬದ ಹೆಸರು ಬರ್ಬೋದು, ಅಂತೋನಿ ತಿನ್ಬೇಕು ಅಂತ. ಇದಕ್ಕೊಂದು ಜಗಳ ಅಂದ್ರಿ, ಅಯ್ಯೋ ಮುನಿಯಪ್ಪ ಆದ್ರೇನು, ಅಂತೋನಿ ಆದ್ರಿ, ಇನ್ನೊಬ್ಬ ಆದ್ರಿ, ಇನ್ನೊಬ್ಬ ನಾನೇನು, ಏಸಪ್ಪನಲ್ಲಿ ಅದನ್ನ ಇರ್ಬೇಕು ಅಷ್ಟೇ ಬೇಕಾಗಿದೆ. ಅದೇ ಮುಖ್ಯ ಅಲ್ವಾ? ನಾವು ಅನೇಕ ಸಾರಿ ಮುಖ್ಯ ಬಿಟ್ಬಿಡ್ತೀವಿ, ಏನೋ ಅದು ಮುಖ್ಯನೇ ಅಲ್ಲ, ಚಿಕ್ಕ ಚಿಕ್ಕ ವಿಷಯಕ್ಕೆ ಅದು ಮುಖ್ಯನೇ ಅಲ್ಲ. ಏಸಪ್ಪನಲ್ಲಿ ಮಗು ಬಂತ, ಏಸಪ್ಪ ಒಂದು ಹೆಸರು, ಮಗು ಒಂದು ಹೆಸರು ಇಡ್ತೀರಾ? ಯಾವ ಹೆಸರು ಆದ್ರೆ ಏನು, ದೇವರಲ್ಲಿ ಆ ಮಗು ಬೆಳಿಬೇಕು ಅಷ್ಟೇ ಮುಖ್ಯ. ನೇಮ್ ಇಸ್ ಓನ್ಲಿ ಫಾರ್ ಟು ಕಾಲ್ ದೇಮ್, ನಾಟ್ ಟು ಐಡೆಂಟಿಫೈ ಅಲ್ವಾ, ಒಂದು ಐಡೆಂಟಿಫಿಕೆ. ಅದಕ್ಕೆ ನಾವು ಚೆನ್ನಾಗಿರ್ಬಾರ್ದು ಅಂತ ಹೇಳ್ತಿಲ್ಲ ರೀ. ಅಯ್ಯೋ ಅದ್ಮೇಲೆ ನೋಡಿದ್ರೆ ನೀವು ಸೊನ್ನಪ್ಪ ಸಣ್ಕಲಪ್ಪ ಅಂತ ಅವ್ನು ಅಂತ ಅಂದ್ರೆ ಅದನ್ನ ಮುಖ್ಯತ್ವ ಮಾಡೋದಕ್ಕೆ ನಾವು ಚಿಕ್ಕ ಚಿಕ್ಕ ವಿಷಯಕ್ಕೆ ಮುಖ್ಯ ಜಗಳ ಮಾಡಬಾರ್ದು. ಹಂಗೆ ಆ ಕಾಲದಲ್ಲಿ ಅವ್ರ ಪ್ರಕಾರ ಏನಂದ್ರೆ ಬಂಧುಗಳಲ್ಲಿ ಆ ಹೆಸರು ಇರ್ಬೇಕು, ಇಲ್ಲಾಂದ್ರೆ ಇಡಬಾರ್ದು. ಆ ಬಂಧು ಹೆಸರೇನು ಅದಕ್ಕೆ ಅವ್ರು ಹೇಳ್ತಾರೆ ಜಕ್ಕಾಗಿ ಆ ಅಪ್ಪನ ಹೆಸರು ಇಟ್ಬಿಡೋಣ. ಅದು ಅವ್ರ ಅಪ್ಪನ ಇಟ್ಟರೆ ಒಂಥರ ಒಳ್ಳೇದಲ್ಲಿ ಏನ್ ಗೊತ್ತಾ, ಅದು ವೈಫ್ಗಳಿಗೆ ಅಂದ್ರೆ ತಾಯಿಯಂದರಿಗೆ ಅದು ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಗಂಡ ಏನೋ ಮಾಡ್ದ ಅನ್ಕೊಳ್ಳಿ, ಗಂಡ ಬೇಕಾಗಲ್ಲ, ಮಗ ಎತ್ಕೊಂಡು ಚಕದ ಬೈಯಲ್ಲ ಹೆಸರು ಇಟ್ಕೊಂಡು ಒಳ್ಳೆ ತಾನೇ ಆ ಥರ ಕೂಡ ಮಾಡಲು ನೋಡೋರು. ಅವ್ರು ಯಾವಾಗ ಗೊತ್ತಾಗಿಲ್ಲ ಆ ಕಾಲದಲ್ಲಿ, ಈ ಕಾಲದ ಇದ್ರೆ ಅವ್ರು ಹುಷಾರಾಗಿ ಗೊತ್ತಾಗಿದ್ರು. ಆ ಎಮ್ಮ ಅಂದ್ರೆ ಆ ಕಾಲದ ಹೆಂಗಸು ಮಾಡ್ತಾ ಇರಲಿಲ್ಲ.
ಇವಾಗ ಇಟ್ಬಿಟ್ರೆ ಏನ್ ಮಾಡ್ತಾರೆ? ಯೋಸೆಫ್ ಅವ್ರೇನ ಮಗಳು ಹೋಗ್ಬಿಡ್ತಾರೆ, ಬೆಳಿಗ್ಗೆ ಆಫೀಸ್ ಹೊಡೋಗಿದ್ದಾರೆ ಅನ್ಕೊಡಿ, ಬೈಕ್ ಆಗಿಲ್ಲ, ಯೋಸೆಫ್ ಇಟ್ಕೊಂಡು ಸಕಲ ಬೇಕಿದೆ ಆ ಮಗನ. ಮನುಷ್ಯರು ಯಾರು? ಗಂಡ. ಹಂಗಾಕಾದ್ರೆ ಇರಲಿಲ್ಲ. ಆದ್ರೆ ಅದಕ್ಕೋಸ್ಕರನೇ ಅಲ್ಲಿ ಜಕಾರ್ಯ ಇಡಬೇಕು ಅಂತ ಅನ್ಕೊಂಡ್ರು. 6ನೇ ವಚನ ಓದಿ. ಈ ವಿಷಯದಲ್ಲಿ ಅದರ ತಾಯಿಯು ಅದು ಬೇಡ, ಯೋಹಾನನ ಹೆಸರಿಡಬೇಕು ಅನ್ನೋದು. ಅವರು ಏನೋ ಬಂಧು ಬಾಂಧವರ ಹೆಸರಿನವಲ್ಲ, ಆಕೆಗೆ ಅದಕ್ಕೆ ಎಣಿಸಬೇಕು ಎಂಬುದಾಗಿ ತಂದೆಗೆ ಸನ್ನೆ ಮಾಡಿದರು. ಅವರು ಒಂದು ಹಲಿಗೆಯನ್ನು ತರಿಸಿಕೊಂಡು ಯೋಹಾನನೆಂತಲೇ ಅದರ ಹೆಸರೆಂದು ಬರೆದರು. ಅದಕ್ಕೆಲ್ಲರೂ ಆಶ್ಚರ್ಯಪಟ್ಟರು. ಕೂಡಲೇ ಅವನಿಗೆ ಬಾಯಿ ಬಂತು, ನಾಲಿಗೆ ಸಡಿಲವಾಯಿತು. ಅವನು ಮಾತಾಡುವ ಶಕ್ತಿಗಳೆಲ್ಲ ದೇವರನ್ನು ಕೊಂಡಾಡಿದರು. ಇದನ್ನು ಕೇಳಿದ ನೆರವೆಲ್ಲರೂ ಹೆದರಿಕೆ ಉಂಟಾಯಿತು. ಮತ್ತೆ ಎಲ್ಲಾ ಸಂಗತಿಗಳ ಕುರಿತು ವಿದಾಯದ ಮಲೆನಾಡಿನೆಲ್ಲ ಮಾತಾಡಿಕೊಳ್ಳುತ್ತಿದ್ದರು. ಸಾಕು, ನಾವು ನೋಡ್ತೇವೆ ಯೋಹಾನ ಅಂತಾರೆ ದೇವರು ಆ ಹೆಸರನ್ನ ಕೊಟ್ಟು ಆ ಹೆಸರನ್ನೇ ಇಡ್ಬೇಕಂತ ದೇವರು ಅವನ್ನ ನಡೆಸಿದ್ರು. ಯಾಕಂದ್ರೆ ದೇವರು ಆತನನ್ನ ಏನಂತ ಕರೆದಿದ್ರು? ನಜರೇನ್ ಎಂದು ಕರೆದಿದ್ರು. ಸ್ಥಾನಿಕಾದ ಯೋಹಾನ ನಜರೇನ್ ಅಂದ್ರೆ ಮದ್ಯ ಕುಡಿಬಾರ್ದು, ಶೇವ್ ಮಾಡಬಾರ್ದು, ಗೊತ್ತಲ್ವಾ? ಒಂದು ನಜರೇನು ಅನ್ಬೇಕಾದ್ರೆ ಆ ಒಂದು ಸ್ಥಾನಕ್ಕೆ ಅಥವಾ ದೇವ್ರು ಕರೆದಂತ ಆ ಒಂದು ಕರೀವಿಕೆಗೆ ಅವ್ರು ಆ ರೀತಿಯ ನಡಿಬೇಕಾಗಿತ್ತು. ಆ ತರ ಆತ ನಡೆದಾತನಾಗಿದ್ದೇನೆ. ನೋಡುವುದಾದ್ರೆ ಜಾನ್ ಅಂತ ಹೇಳಿದ್ರೆ ಗಾಡ್ ಈಸ್ ಗ್ರೇಷಿಯಸ್, ದೇವರು ಕರುಣೆ ಉಳ್ಳವನು, ದೇವರು ನಂಬಿಗಸ್ತನು. ಆ ಹೆಸರಲ್ಲೇ ದೇವರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು. ನೀವು ಎಲಿಜಬೆತ್ ಅಂತ ಹೇಳಿ ನೋಡಿದ್ರು ಸಹ ಅಷ್ಟೇನೆ ಎ ಪ್ರಾಮಿಸ್, ಎ ಅಶ್ಯೂರೆನ್ಸ್ ಅಂತ ಅರ್ಥ. ಅಂದ್ರೆ ಭರವಸೆ, ಒಂದು ವಾಗ್ದಾನ ಅಂತ ಅರ್ಥ. ದೇವರಲ್ಲಿ ಪ್ರಿಯ ನೋಡುವುದಾದ್ರೆ 400 ವರ್ಷ ದೇವರು ಮಾತನಾಡಿರ್ಲಿಲ್ಲ ಜನಗಳೊಟ್ಟಿಗೆ, ಮನುಷ್ಯರೊಟ್ಟಿಗೆ. ಅದ ನಂತರ ದೇವರಿಗೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದಾನೆ, ಎಲಿಜಬೆತ್ ಅಂತ ಹೇಳ್ಬೇಕಾದ್ರೆ ನಾನು ನಿನಗೆ ಕೊಟ್ಟಿದ್ದಾನಲ್ಲ ವಾಗ್ದಾನನ, ಆ ವಾಗ್ದಾನ ನೆರವೇರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಲೆಲೂಯಾ. ನಾನು ಏಸಪ್ಪ ಎಷ್ಟು ವರ್ಷ ಆದ್ರೂ ಪರವಾಗಿಲ್ಲ, ಆತನ ಮಾಡಿದಂತ ವಾಗ್ದಾನಕ್ಕೆ ಸರಿಯಾಗಿ ನಡೆಯುವಾತನ ಆತನ. ನೀವು ಬಿಟ್ಕೊಡ್ಬಾರ್ದು ನಂಬಿಕೆನ ಅಷ್ಟೇ. ಒಂದ್ಸತಿ ವಾಗ್ದಾನ ಕೊಡ್ತಾನೆ, ಆತನ ನೆರವೇರಿಸ್ತಾನೆ. ಅದಿಲ್ಲಿ ಅದಕ್ಕಾಗಿನೇ ನೋಡಿ ಆ ಒಂದು ಎಲಿಜಬೆತ್ ಮೂಲಕ ದೇವರು ಹೇಳ್ತಾ ಇದ್ದಾನೆ, ಸಾನಿಕಾಲ ಯೋಹಾನ ಫೋರನರ್ ಆಗಿ ಯೇಸು ಕ್ರಿಸ್ತನ ಮುಂದೆ ಬಂದು ಅದನ್ನ ಮಾರ್ಗ ಮಾಡ್ತಾನೆ ಅಂತ ಹೇಳೋದಕ್ಕೆ ಆತನ ಎಲಿಜಬೆತ್ ಆ ಒಂದು ಹೆಸರೇ ನಾವು ನೋಡ್ತೇವೆ. ನಾನು ಒಂದು ವಾಗ್ದಾನ ಕೊಟ್ಟಿದ್ದೇನೆ, ನಾನು ನಿನಗೆ ಭರವಸೆ ಕೊಡ್ತಾ ಇದ್ದೇನೆ. ಈ ಒಂದು ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ಕಲಿಬೇಕಾಗಿರುವಂತ ಒಂದೇ ಒಂದು ಅಂಶ ಏನು ಮುಗಿಸ್ತೇನೆ. ಟ್ರಸ್ಟ್ ಗಾಡ್ಸ್ ಟೈಮಿಂಗ್. ದೇವರ ಒಂದು ಸಮಯಕ್ಕೆ ನಾವು ನಂಬಿಕೆಯಿಂದ ಕಾಯ್ದುಕೊಳ್ಬೇಕು. ಅದು ತುಂಬಾ ಕಷ್ಟ. ಯಾಕಂದ್ರೆ ಪ್ರಾರ್ಥನೆ ಮಾಡ್ತಾನೇ ಇರ್ತೀವಿ, ನಮ್ಮ ಪ್ರಾರ್ಥನೆಗೆ ಉತ್ತರ ಬರ್ತಾ ಇಲ್ಲ, ಕಾಯ್ದುಕೊಳ್ಳೋದು ತುಂಬಾ ಕಷ್ಟ. ಕಷ್ಟನೇ ಇಲ್ವಾ ಹೇಳಿ ಅಲ್ವಾ? ಇನ್ನು ಒಂದ್ಸ ಕಾಯ್ಬೋದು, 2 ದಿವಸ ಕಾಯ್ಬೋದು. ನೀವು ಸತ್ಯದಲ್ಲಿ ನೋಡಕ್ ಹೋದ್ರೆ ನಂಬಿಕೆಯ ವೀರರು, ದೇವರ ಒಂದು ಕರೆಯಲ್ಪಟ್ಟಂತ ಮಕ್ಕಳು ವರ್ಷಾನುಗಟ್ಟಲೆ ಕಾಯ್ಕೊಂಡಿದ್ರು. ಆ ಟೈಮಿಂಗ್ಸ್ ಬಗ್ಗೆ, ಆ ಸಮಯದ ಬಗ್ಗೆ ಈ ಲೂಕ 1ನೇ ಅಧ್ಯಾಯದಲ್ಲಿ ತುಂಬಾ ಚೆನ್ನಾಗಿದೆ. ನಾನು ಇದನ್ನು ನೋಡ್ತಾ ಇದ್ದಾಗ ನಂಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ನಾನು ಒಟ್ಟಿಗೆ ಹಂಚ್ಕೊಡ್ತೇನೆ. 1ನೇ ಅಧ್ಯಾಯ 5ನೇ ವಚನ ಓದಿ. ಎಲ್ಲಾದ್ರೂ ಟೈಮ್ ಇದೆ ನೋಡಿ. ಯೆಹೋವನ ಕಾಲದಲ್ಲಿ 10ನೇ ವಚನ ಸಾಕು ಬದ. 10ನೇ ವಚನ ಓದಿ. ಯಾರು ಆ ಪ್ರಕಾರ ದೇವರ ಅತಿಶಯ ಹೊತ್ತಿದ್ರೆ ಜನರೆಲ್ಲ ಹೊರಗೆ ನಿಂತು ದೇವರ ಪ್ರಾರ್ಥಿಸಿದಳ. ಕರ್ತನ ದೂತನು ಅದಲ್ಲ 10ನೇ ವಚನ. And when the time for the burning of the incense came, ಹಂಗಿದೆಯಾ ಅದರಲ್ಲಿ? 10ನೇ ವಚನ ಧೂಪವನ್ನು ಅರ್ಪಿಸುವ ಹೋಗ್ತಿದ್ದಾರೆ. ಓದ್ತೀನಿ ನಾನು. ಗುಡ್. 20ನೇ ವಚನ. ಈ ನನ್ನ ಮಾತು ತಕ್ಕ ಸಮಯದಲ್ಲಿ 23. ದಿನಗಳು ಮುಗಿದ ಮೇಲೆ 24. ಆ ದಿವಸಗಳಾದ ಮೇಲೆ 26. 6ನೇ ತಿಂಗಳಲ್ಲಿ 29. 29 ಬಂದ. At that time Mary got ready. ಮೋಸ್ಟ್ಲಿ ನಿಮ್ಗೆ 29 ಇಂಗ್ಲಿಷ್ ಅಲ್ಲಿ. 57ನೇ ವಚನ ನೋಡಿ. ದಿನ ತುಂಬಿದ. ಎಲ್ಲಾ ವಾಕ್ಯಗಳಲ್ಲೂ 8 ವಚನಗಳು ದಿನ ಅಂದ್ರೆ ಇಟ್ ಟಾಕ್ಸ್ ಅಬೌಟ್ ಟೈಮ್. ಹೊತ್ತು, ದಿನ, ಸಮಯ, ತಿಂಗಳು ಎಲ್ಲ ಹೇಳ್ಪಟ್ಟಿದೆ. ಅದೇನ್ ತೋರಿಸುತ್ತೆ?
ದೇವರು ತನ್ನ ಸಮಯದಲ್ಲಿ ತಕ್ಕ ಹಾಗೆ ಆತನು ನಮ್ಮ ಪ್ರಾರ್ಥನೆಗೆ ಉತ್ತರಿಸ್ತಾನೆ. We have to wait with the faith. ನಂಬಿಕೆಯಿಂದ ನಾವು ಕಾಯಬೇಕು. ಆಗ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರಿಸಿ ನಮಗೆ ಬೇಕಾದನ್ನ ಮಾಡಿಕೊಡುವಂತ ದೇವನಾಗಿದ್ದಾನೆ. ಇವತ್ತು ಸಮಯ ನಾವೆಲ್ಲರೂ ಎದುರುಕೊಂಡವರಾಗಿ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತಾರೆ. ಎಲಿಜಬೆತ್ ಯಾವ ರೀತಿಯಾಗಿ ತನ್ನ ಜೀವಿತ ನಂಬಿಕೆಯ ಜೀವಿತವನ್ನು ಜೀವಿಸಿದ್ರು. ದೇವರಿಗೆ ನಂಬಿಕೆಸ್ಥಳಾಗಿದ್ದರು, ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು, ದೇವರೆಲ್ಲ ಕಟ್ಟಳೆಗಳನ್ನ ಅನುಸರಿಸಿ ನಡೆಯುವಂತವರಾಗಿದ್ದರು, ದೇವರ ಸಮಯಕ್ಕಾಗಿ ಕಾಯ್ದುಕೊಂಡಿದ್ದು, ದೇವರ ಆಶೀರ್ವಾದ ಹೊಂದಿಕೊಂಡರು. ಆ ರೀತಿಯಾಗಿ ನಾವು ಸಹ ಪ್ರಿಯರೇ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ, ಏಸಪ್ಪ ನಿನ್ನ ಮಗಾದ ಎಲಿಜಬೆತ್ಗೆ ನೀನು ಮಾಡಿದಂತೆ ನಮ್ಮ ಜೀವಿತಗಳು ಸಹ ನೀವು ಮಾಡಬೇಕೆಂದು ಒಪ್ಪಿಸಿಕೊಡುತ್ತೇವೆ. ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೋ ಏಸಪ್ಪ, ಜೀಸಸ್ ಆನ್ಸರ್ ಅವರ್ ಪ್ರೇಯರ್ಸ್, ನಾವು ಪ್ರಾರ್ಥನೆಗಳನ್ನ ಕೇಳುವಾತನಾಗಿದ್ದು ನಾವು ನಿನ್ನಲ್ಲಿ ಕಾಯ್ದುಕೊಳ್ಳಕ್ಕೆ ಬೇಕಾದಂತ ಕೃಪೆಯನ್ನ ಬಲವನ್ನ ಕೊಡುವಂತ ಪ್ರಾರ್ಥನೆ ಮಾಡಿದ್ದೇವೆ. Thank you, Holy Spirit. I worship you, Father. Let your name be exalted, Father. We worship you, Father God. Thank you, Lord. Thank you, Lord. Thank you, Father. Hallelujah. Glory, 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 Jesus. ಸ್ತೋತ್ರ, ಸ್ತೋತ್ರ, ಯೇಸಪ್ಪ. ನಾವು ಸೋತು ಹೋಗುವಂತದ್ದು ಪ್ರಿಯರೇ ಸೈತಾನ ನಮ್ಮ ಜೀವಿತದಲ್ಲಿ ಮಾಡುವಂತ ಒಂದು ತಂತ್ರವಾಗಿದೆ. ಇಟ್ಸ್ ಎ ಟ್ರಿಕ್ಸ್ ಆಫ್ ಸೈತನ್. ಅದು ನಮ್ಮನ್ನ ಸೋತು ಹೋಗಬೇಕು, ನಾವು ದೇವರ ನಂಬಿಕೆಯಿಂದ ಬಿದ್ದೋಗ್ಬೇಕು, ನಾವು ದೇವರ ನಂಬಬಾರದು. ದೇವರಲ್ಲಿರುವಂತ ಆ ನಂಬಿಕೆ ಅದ ಒಂದು ಪರ್ಸೆಂಟೇಜ್ ಕಮ್ಮಿ ಆಗಬಾರ್ದು ಪ್ರಿಯರೇ. ಹಾಲೆಲೂಯಾ. ಆ ನಂಬಿಕೆ ಅದೇ ಒಂದು ಲೆವೆಲ್ ಅಲ್ಲಿ ಇರಬೇಕು. ಒಂದು ದಿನ ಇದಂತೆ ನಾವು ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದಂತ ಆ ನಂಬಿಕೆನೆ ನಾವು ದೇವರ ಹತ್ರ ಆ ಒಂದು ಪ್ರಾರ್ಥನೆ ಉತ್ತರ ಸಿಗೋವರೆಗೂ ಇರಬೇಕು ಪ್ರಿಯ. ಲೆಟ್ ನಾಟ್ ದಟ್ ಲೆವೆಲ್ ಆಫ್ ಫೇತ್ ಕಮ್ ಡೌನ್. ಬೇಜಾರು ಮಾಡ್ಕೊಬೇಡಿ ಪ್ರಿಯರೇ, ನೊಂದ್ಕೊಬೇಡಿ. ದೇವರು ನಿಮ್ಮೊಟ್ಟಿಗಿದ್ದಾನೆ, ದೇವರು ತನ್ನ ಕಾರ್ಯಗಳ ನಿಮ್ಮಲ್ಲಿ ಮಾಡ್ತಾ ಇದ್ದಾನೆ. ಸಮಯ ಬರ್ಬೇಕಾದ್ರೆ ಅದು ಪ್ರಕಟ ಮಾಡ್ತಾನೆ ಪ್ರಿಯರೇ. ಎಲ್ಲರೂ ಕಾಣುವಂತೆ ಮಾಡ್ತಾನೆ. ಹಾಲೆಲೂಯಾ. ಎಲ್ಲರೂ ಆಶ್ಚರ್ಯ ಪಡುವಂತೆ ಮಾಡ್ತಾನೆ ಪ್ರಿಯರೇ. ಡೋಂಟ್ ಗಿವ್ ಅಪ್, ಬಿಟ್ಕೊಡ್ಬೇಡಿ. ಪ್ರಾರ್ಥನೆ ಮಾಡ್ತಾ ಇರಿ ಪ್ರಿಯರೇ, ನಂಬಿಕೆಯಿಂದ ಆತನೇ ಕಾಯ್ದುಕೊಂಡಿರಿ. ಗಾಡ್ ಈಸ್ ಗೋಯಿಂಗ್ ಟು ಆನ್ಸರ್ ಯುವರ್ ಪ್ರೇಯರ್ಸ್ ವೆರಿ ಸೂನ್. ದೇವರು ನಿಮಗೆ ಆದಷ್ಟು ಬೇಗ ಉತ್ತರ ಕೊಡುವ ಆತನಾಗಿದ್ದಾನೆ. ಲೆಟ್ ದ ನೇಮ್ ಆಫ್ ದ ಲಾರ್ಡ್ ಬಿ ಎಕ್ಸಾಲ್ಟೆಡ್. ದೇವರ ನಾಮ ಮಹಿಮೆ ಆಗಲಿ ಪ್ರಿಯರೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಗಾಡ್. ಪರಿಶುದ್ಧ ನೀನು, ಸರ್ವೋತ್ತಮ ನೀನು, ಸರ್ವವಲ್ಲಭ ನೀನು ಯೇಸಪ್ಪ. ಅಪಾಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ನಿನ್ನ ಮಗಾದ ಎಲಿಜಬೆತ್ತರ ಮೂಲಕವಾಗಿ ಯೇಸಪ್ಪ ನೀನು ಕರ್ತನ ಮಟ್ಟಿಗೆ ಮಾತನಾಡಿದ್ದೆ, ಅದಕ್ಕಾಗಿ ಸ್ತೋತ್ರ. ದೇವಾಸಾನಿಕಾದ ಯೋವಾನ ಅಂತ ಮಹಾಪುರುಷನೇ ಕರ್ತ ಜನ್ಮ ಕೊಡುವಂತೆ ಆ ಮಗನ ಕರ್ತನೆ ನೀನು ಆರಿಸಿಕೊಂಡೆಲ್ಲ. ಅದೇ ರೀತಿಯಾಗಿ ನಾವೆನ್ನೆಲ್ಲ ಆರಿಸಿಕೊಂಡಿದ್ದೆಲ್ಲ ಕರ್ತನೆ. ನಿನ್ನ ಒಂದು ಉದ್ದೇಶಗಳು ನಮ್ಮ ಜೀವಿತಗಳಲ್ಲಿ ನೆರವೇರಬೇಕೆಂದು ಆರಿಸಿಕೊಂಡಿದ್ದೆಲ್ಲಪ್ಪ ಯೇಸಪ್ಪ. ಆ ಉದ್ದೇಶಗಳು ನೆರವೇರುವುದಕ್ಕಾಗಿ ನಾವು ನಮ್ಮನ್ನೇ ತಗ್ಗಿಸಿ ಒಪ್ಪಿಸಿಕೊಳ್ಳುತ್ತಾ ತಾಳ್ಮೆಯಿಂದ ಕಾಯ್ದುಕೊಂಡಿರುವಂತೆ ನೀನು ಪ್ರತಿಯೊಬ್ಬರಲ್ಲೂ ಕಾರ್ಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ. ಒಳ್ಳೆ ಪಿತನೇ, ನನ್ನ ಮನವೇ ಕರ್ತನನ್ನು ಕೊಂಡಾಡು. ನಮ್ಮ ಕರ್ತಾದ ಯೇಸುವಿನ ಕೃಪೆಯು, ತನ್ನ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು, ಸಹಾಯವು ಸದಾ ಕಾಲದ ಇಟ್ಟಿಗಿರಲಿ. Let Jesus bless you and your family abundantly.